ಇಂದು ನಡೆದ 2/8/2026 PC ನಾನ್-HK ಪರೀಕ್ಷೆಯ GK ಪ್ರಶ್ನೆ ಪತ್ರಿಕೆ ಈಗ ನಿಮ್ಮ ಮುಂದೆ. ಜ್ಞಾನಲೋಕದ ಯೋಧರೇ, ವೆಲ್ಕಮ್. ನಾನು ನಿಮ್ಮ ಟೈಸನ್. ಬನ್ನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲವಾಗಲಿ. ಆತ್ಮೀಯರೇ, ನಾನು ಇಂದು ನಡೆದಂಥ PSI ಪರೀಕ್ಷೆ ಅಂದರೆ ದಿನಾಂಕ 2/8/2026 ನಡೆದಂತಹ GK ಅಂದರೆ ಸಾಮಾನ್ಯ ಜ್ಞಾನದ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಅದಕ್ಕೆ ಉತ್ತರಗಳನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದಷ್ಟು ನಾನು ಸರಿಯಾದ ಉತ್ತರಗಳನ್ನು ತಿಳಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನಾದರೂ ಅಲ್ಲೊಂದು ಇಲ್ಲೊಂದು ತಪ್ಪುಗಳಿದ್ರೆ ದಯಮಾಡಿ ನನಗೆ ಅದು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ತಿದ್ದಿ ಮತ್ತೆ ಸರಿಯಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಇದನ್ನು 3ರಿಂದ 4 ಸಾರಿ ಮಾಡಿದ್ದೀನಿ, ಕ್ರಾಸ್ ಚೆಕ್ ಮಾಡಿದ್ದೀನಿ. ಸರಿ ಇದ್ದಾವಂತಲೇ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಆದರೂ ಇದಕ್ಕೆ ನೀವು ಇದನ್ನೇ ಅಂತಿಮ ಅಂತ ಅಂದ್ಕೊಳ್ಳದೆ ಇಲ್ಲಿರುವ ಉತ್ತರಗಳನ್ನು ತಾವು ಪರಿಶೀಲನೆ ಮಾಡಿ, ಕೊನೆಗೆ ಇಲಾಖೆಯಿಂದ ಬಿಡುವಂತಹ ಅಂತಿಮ ಕೀ ಉತ್ತರಗಳೇ ಅಂತಿಮ ಆಗಿರ್ತವೆ. ದಯಮಾಡಿ ಅಲ್ಲಿವರೆಗೂ ಯಾರು ಇದನ್ನು ಫೈನಲ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದರಲ್ಲೂ ತಪ್ಪುಗಳಿದ್ರೆ ಮುಕ್ತ ಮನಸ್ಸಿನಿಂದ ನನಗೆ ಇದರಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ನೋಡೋಣ ಬನ್ನಿ. ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಹೇಳಿಕೆ 1, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಹೇಳಿಕೆ 2, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ಈಗ ತೀರ್ಮಾನ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಈಗ ಇಲ್ಲಿ ಆಯ್ಕೆ 1 ಬಹುಶಃ ನಿಜ, 2ನೇ ಆಯ್ಕೆ ಖಂಡಿತವಾಗಿ ತಪ್ಪು, 3ನೇ ಆಯ್ಕೆ ಖಂಡಿತವಾಗಿಯೂ ನಿಜ, 4ನೇ ಆಯ್ಕೆ ಅಪ್ರಸ್ತುತ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಯ್ಕೆ ಖಂಡಿತವಾಗಿಯೂ ನಿಜ. ಹೀಗೆ ಪ್ರಶ್ನೆ 2, 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು ಅಂತ. 1ನೇ ಆಪ್ಷನ್ ಆದಿತ್ಯವಾರ, 2ನೇ ಆಪ್ಷನ್ ಶುಕ್ರವಾರ, 3ನೇ ಆಯ್ಕೆ ಶನಿವಾರ, 4ನೇ ಆಯ್ಕೆ ಸೋಮವಾರ. ಇದಕ್ಕೆ ಸರಿಯಾದ ಉತ್ತರ ಶನಿವಾರ. ಪ್ರಶ್ನೆ 3, ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು 1ನೇ ಆಯ್ಕೆ 5 km/h, 2ನೇ ಆಯ್ಕೆ 8 km/h, 3ನೇ ಆಯ್ಕೆ 4 km/h, 4ನೇ ಆಯ್ಕೆ 3 km/h. ಇದಕ್ಕೆ ಸರಿಯಾದ ಉತ್ತರ 3ನೇ ಆಯ್ಕೆ 4 km/h. 4ನೇ ಪ್ರಶ್ನೆ, QBAPY ಮತ್ತು R ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. Y ಮತ್ತು R ಮಧ್ಯದಲ್ಲಿದ್ದಾರೆ. Q ಮತ್ತು B ಗಳು ಕೊನೆಯಲ್ಲಿದ್ದಾರೆ. P ಯು Q ನ ಎಡಭಾಗದಲ್ಲಿ ಕುಳಿತಿದ್ದಾನೆ. B ಯ ಬಲಭಾಗದಲ್ಲಿ ಯಾರು ಇದ್ದಾರೆ? ಇದಕ್ಕೆ ಆಪ್ಷನ್ಗಳು 4 ಇದ್ದಾವೆ, R, P, A, Y ಅಂತ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಯ್ಕೆ A ಎನ್ನುವುದು ಆಗಿದೆ. 5ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ HEART ಅನ್ನು SVZIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ MIND ಅನ್ನು ಹೇಗೆ ಬರೆಯಬಹುದು? ಇದಕ್ಕೆ 4 ಆಯ್ಕೆಗಳಿದ್ದಾವೆ. 1 WMRN, 2 MNRW, 3 RMNW, 4 NRMW. ಇದಕ್ಕೆ ಸರಿಯಾದ ಉತ್ತರ 3ನೇ ಆಯ್ಕೆ RMNW. 6ನೇ ಪ್ರಶ್ನೆ, ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿದ್ದು ಇದನ್ನು ಅವರು ಆಯ್ಕೆಯಾದ ಪಟ್ಟಿ 2ರಲ್ಲಿರುವ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಪಟ್ಟಿ 1 ಮಾನ್ ಸಿಂಗ್ ಮೆರ್ಮಾನ್ ಪರ್ಮಾರ್, ಬಿ ಅಲ್ಕಾ ಸಿಂಗ್, ಸಿ
ತರುಣ್ ಚುಗ್, ಡಿ ರಾಜೇಂದ್ರ ಹೀರಾಲಾಲ್ ಜೈನ್. ಪಟ್ಟಿ ಬಿ ನಲ್ಲಿರುವಂಥದ್ದು 1ನೇದು ರಾಜಸ್ಥಾನ್, 2 ಮಹಾರಾಷ್ಟ್ರ, 3 ಮಧ್ಯಪ್ರದೇಶ್, 4 ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಆಗಿದೆ. ಅಂದರೆ ಎಗೆ 4ನೇದು, ಬಿಗೆ 3, ಸಿಗೆ 2, ಡಿಗೆ 1. 7ನೇ ಪ್ರಶ್ನೆ, ಆಗಮನ್ ಎಂಬುದು ಏನು ಅಂತ. 1ನೇ ಆಯ್ಕೆ ಭಾರತದ ಮೊದಲ ನಕ್ಷತ್ರಗಳ ಅಧ್ಯಯನ ಮಿಷನ್, 2ನೇದು ಭಾರತದ ಮೊದಲ ಆಳ ಸಮುದ್ರ ಅಧ್ಯಯನ ಮಿಷನ್, 3 ಭಾರತದ ಮೊದಲ ಹಳೆಯ ಉಪಗ್ರಹಗಳ ವಿಲೇವಾರಿ ಮಿಷನ್, 4 ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಭಾರತದ ಮೊದಲ ಆಳ ಸಮುದ್ರ ಅಧ್ಯಯನ ಮಿಷನ್ ಆಗಿದೆ. ಪ್ರಶ್ನೆ 8, JSBJ 2.0 ಇದನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. 1ನೇ ಆಯ್ಕೆ ಜೀವನ್ ಸಂಚಯ್ ಜನ್ ಭಾಗೀದಾರ್ 2.0, 2ನೇ ಆಪ್ಷನ್ ಜಲ್ ಸಂಚಯ್ ಜೀವನ್ ಭಾಗೀದಾರ್ 2.0, 3ನೇದು ಜಲ್ ಸಂಚಯ್ ಜನ್ ಭಾಗೀದಾರ್ 2.0, 4ನೇದು ಜನ್ ಸಂಚಯ್ ಜಲ್ ಭಾಗೀದಾರ್ 2.0. ಇದಕ್ಕೆ ಸರಿಯಾದ ಉತ್ತರ 3ನೇ ಆಯ್ಕೆ ಜಲ್ ಸಂಚಯ್ ಜನ್ ಭಾಗೀದಾರ್ 2.0. ಪ್ರಶ್ನೆ 9, 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯ ವಾಕ್ಯ ಏನು? ಇದಕ್ಕೆ 1ನೇ ಆಯ್ಕೆ ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು, ಬಿ ಸುಸ್ಥಿರ ಅನುಭೋಗ ಮತ್ತು ಉತ್ಪಾದನೆ, 3ನೇ ಆಯ್ಕೆ ಸಹಕಾರ ಸಂಘಗಳು ಎಲ್ಲರಿಗೆ ಉತ್ತಮ ಭವಿಷ್ಯ ರೂಪಿಸುತ್ತವೆ, 4ನೇ ಆಯ್ಕೆ ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರು. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರು. 10ನೇ ಪ್ರಶ್ನೆ ನೋಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ? ಎ ಆಪ್ಷನ್ ಇದನ್ನು ಮೇ 15, 2025ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಸ್ಥಾಪಿಸಲಾಯಿತು. ಬಿ ಆಪ್ಷನ್ BGA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹದ ಉಸ್ತುವಾರಿ ವಹಿಸುತ್ತದೆ. ಸಿ ಆಯ್ಕೆ ಕರ್ನಾಟಕ ಸರ್ಕಾರವು 2025ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು BGAಯನ್ನು ರಚಿಸಿತು. ಈಗ ಈ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಬಿ ಮತ್ತು ಸಿ ಸರಿ, ಸಿ ಮಾತ್ರ ಸರಿ, ಎ ಮತ್ತು ಬಿ ಸರಿ, ಎ ಬಿ ಮತ್ತು ಸಿ 3 ಸರಿ ಅಂತ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ ABC 3 ಸರಿ. 11ನೇ ಪ್ರಶ್ನೆ, ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? ಉಲ್ಲಾಸ್, ಉತ್ಕರ್ಷ್, ಉತ್ತಮ್, ಉತ್ಸಾಹ ಅಂತ 4 ಆಯ್ಕೆಗಳು. ಇದಕ್ಕೆ ಸರಿಯಾದ ಉತ್ತರ 1ನೇದು ಉಲ್ಲಾಸ್ ಕಾರ್ಯಕ್ರಮದಡಿ. 12ನೇ ಪ್ರಶ್ನೆ, SEHAT ಇದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ 4 ಆಯ್ಕೆಗಳಿದ್ದಾವೆ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್, 2ನೇ ಆಪ್ಷನ್ ಸೈನ್ಸ್ ಎಕ್ಸಿಬಿಷನ್ ಫಾರ್ ಹೆಲ್ತ್ ಥ್ರೂ ಆಯುಷ್ ಟ್ರಾನ್ಸ್ಫಾರ್ಮೇಷನ್, 3ನೇ ಆಯ್ಕೆ ಸ್ಕೂಲ್ ಎಜುಕೇಷನ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್, 4ನೇ ಆಯ್ಕೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹ್ಯುಮ್ಯಾನಿಟಿ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೆನ್ಸ್. ಸರಿಯಾದ ಉತ್ತರ 1ನೇ ಆಯ್ಕೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್. ಈಗ 13ನೇ ಪ್ರಶ್ನೆ ನೋಡೋಣ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? ಇದಕ್ಕೆ ಸರಿಯಾದ 4 ಆಯ್ಕೆಗಳು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ, 2 ನೌಕರರ ಭವಿಷ್ಯ ನಿಧಿ ಸಂಸ್ಥೆ, 3 ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಯೇಟ್ ಟ್ರೈನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, 4 ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ. ಇದಕ್ಕೆ ಸರಿಯಾದ ಉತ್ತರ 2ನೇದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಪ್ರಶ್ನೆ 14, ಜನರಲ್ NS ರಾಜಾ ಸುಬ್ರಹ್ಮಣಿ ಅವರು 2026ರ ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್
CDS ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ ಎರಡನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ಇದಕ್ಕೆ 4 ಆಯ್ಕೆಗಳು. ಒಂದನೇದು ಜನರಲ್ ಉಪೇಂದ್ರ ದ್ವಿವೇದಿ, 2 ಜನರಲ್ ಮನೋಜ್ ಪಾಂಡೆ, 3 ಜನರಲ್ ಅನಿಲ್ ಚೌಹಾಣ್, 4 ಜನರಲ್ ಬಿಪಿನ್ ರಾವತ್. ಇದಕ್ಕೆ ಸರಿಯಾದ ಉತ್ತರ 3ನೇ ಆಯ್ಕೆ ಜನರಲ್ ಅನಿಲ್ ಚೌಹಾಣ್ ಎಂಬುದಾಗಿದೆ. 15ನೇ ಪ್ರಶ್ನೆ, 2026ರ ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ? ಇದು 4 ಭಾಷೆಗಳು ಕೊಟ್ಟಿದ್ದಾರೆ. ಎ ದೇವನಾಗರಿ, ಬಿ ಗುರುಮುಖಿ, ಸಿ ಪರ್ಷಿಯನ್, ಡಿ ಗುಜರಾತಿ. ಆದರೆ ಇವಕ್ಕೆ ಸಂಬಂಧಪಟ್ಟಂತೆ ಮತ್ತೆ 4 ಆಯ್ಕೆಗಳಿದಾವೆ. ಈಗ ಒಂದನೇದು ಎ ಮತ್ತು ಡಿ, ಎರಡನೇದು ಎ ಮತ್ತು ಸಿ ಮತ್ತು ಬಿ ಮತ್ತು ಡಿ, 4ನೇದು ಬಿ ಮತ್ತು ಸಿ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಅಂದರೆ ದೇವನಾಗರಿ ಮತ್ತು ಪರ್ಷಿಯನ್ ಲಿಪಿ. ಈಗ 16ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಒಂದನೇ ಆಯ್ಕೆ ಅವನು ಅಥವಾ ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ, ಎರಡನೇದು ಕಾನೂನಿನಿಂದ ಬಹಿರಂಗಪಡಿಸುವಿಕೆಯ ಅಗತ್ಯವಿದ್ದಾಗ, ಮೂರನೇದು ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ, 4 ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. ಇದಕ್ಕೆ ಸರಿಯಾದ ಉತ್ತರ ಮಾಹಿತಿಯನ್ನು 3ನೇ ಆಯ್ಕೆ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. 17ನೇ ಪ್ರಶ್ನೆ, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ? ಒಂದನೇದು ವಿಸ್ಪರಿಂಗ್, 2 ಡಿಸಿಪ್ಲಿನಿಂಗ್, 3 ವಿಷಲ್ ಬೋಯಿಂಗ್, 4 ವಿಂಡ್ ಗ್ಲೋಯಿಂಗ್. ಇದಕ್ಕೆ ಸರಿಯಾದ ಉತ್ತರ 3 ವಿಷಲ್ ಬೋಯಿಂಗ್ ಅಂತ ಕರೀತಾರೆ. 18ನೇ ಪ್ರಶ್ನೆ, 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಒಂದನೇದು ಸಾರ್ವಜನಿಕ ಜೀವನ 7 ಮೂಲ ತತ್ವಗಳು, ಎರಡನೇದು ಸಾರ್ವಜನಿಕ ಜೀವನದ 8 ಮೂಲ ತತ್ವಗಳು, 3 ಸಾರ್ವಜನಿಕ ಜೀವನದ 5 ಮೂಲ ತತ್ವಗಳು, 4 ಸಾರ್ವಜನಿಕ ಜೀವನದ 9 ಮೂಲ ತತ್ವಗಳು. ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅಂತ ಕರೀತಾರೆ. 19ನೇ ಪ್ರಶ್ನೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಒಂದನೇದು ವೈಯಕ್ತಿಕ ಪೂರ್ವಾಗ್ರಹಗಳು, 2 ಸಾಮರಸ್ಯ, 3 ಉನ್ನತ ಮಟ್ಟದ ಶಿಸ್ತು, 4 ಸಾರ್ವತ್ರಿಕ ಭ್ರಾತೃತ್ವ. ಒಂದನೇದು ವೈಯಕ್ತಿಕ ಪೂರ್ವಗ್ರಹಗಳು. 20ನೇ ಪ್ರಶ್ನೆ, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಎ ಉತ್ತರದಲ್ಲಿ ಇದು ಎ ತಿರುಚುವಿಕೆ, ಬಿ ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ಸಿ ರಹಸ್ಯ ಮತ್ತು ಸ್ಪರ್ಧೆ, ಡಿ ನಂಬಿಕೆ ಮತ್ತು ಸಹಕಾರ, ಈ ಸಮಗ್ರತೆ. ಈಗ 4 ಆಯ್ಕೆಗಳಿದ್ದಾವೆ. ಸಿ ಮತ್ತು ಇ ಸರಿ, ಡಿ ಮತ್ತು ಇ, 3 ABC, 4 ABCDE. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಡಿ ಮತ್ತು ಇ ಅಂದರೆ ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ, ಈ 3 ಅಂಶಗಳು ಇರಬೇಕು. 21ನೇ ಪ್ರಶ್ನೆ, ಶಾಸನ ಸಭೆಗೆ ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದಾವಂತ? ಈ ಆಯ್ಕೆ ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100/1ನೇ ವಿಧಿ ತಿಳಿಸುತ್ತದೆ. ಬಿ ಉತ್ತರ 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನಲ್ಲಿ 2 ಸದನಗಳಲ್ಲಿ ಮಂಡಿಸಬಹುದು. ಸಿ ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ
ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಡಿ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. ಇಲ್ಲಿ ಎ ಮತ್ತು ಡಿ, ಎ ಮತ್ತು ಸಿ, ಎ ಬಿ ಡಿ ಮತ್ತು ಬಿ ಮತ್ತು ಸಿ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರಗಳು ಒಂದನೇದು ಎ ಮತ್ತು ಡಿ. ಒಂದನೇ ಉತ್ತರ ಸರಿ. ಎ ಮತ್ತು ಡಿ ಏನಿದಾವಂದರೆ ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100/1ನೇ ವಿಧಿ ತಿಳಿಸುತ್ತದೆ. ಡಿ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. ಇವೆರಡು ಸರಿಯಾಗಿವೆ. 22ನೇ ಪ್ರಶ್ನೆ. UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ರಾಜ್ಯದ ರಾಜ್ಯಪಾಲರು, UPSC ಅಧ್ಯಕ್ಷರು, ಭಾರತದ ರಾಷ್ಟ್ರಪತಿ, ಭಾರತದ ಪ್ರಧಾನಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು, ಭಾರತದ ರಾಷ್ಟ್ರಪತಿಗಳು. 23ನೇ ಪ್ರಶ್ನೆ. ಈ ಕೆಳಗಿನ ಯಾವುದನ್ನು ಅಥವಾ ಯಾವನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಎ. ಕೇಂದ್ರ ಪಟ್ಟಿ, ಬಿ. ರಾಜ್ಯ ಪಟ್ಟಿ, ಸಿ. ಸಮವರ್ತಿ ಪಟ್ಟಿ, ಡಿ. ಭಾರತದ ಅಧಿಕೃತ ಭಾಷೆಗಳು. ಇದಕ್ಕೆ 4 ಆಯ್ಕೆಗಳಿದ್ದಾವೆ. 1ನೇ ಆಯ್ಕೆ ಬಿ, ಡಿ ಮಾತ್ರ, 2ನೇದು ಎ, ಬಿ, ಸಿ, 3ನೇದು ಎ ಮಾತ್ರ, 4ನೇದು ಎ ಮತ್ತು ಬಿ ಮಾತ್ರ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಎ, ಬಿ, ಸಿಗಳು ಸರಿಯಾಗಿದ್ದಾವೆ. ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳು ಸರಿಯಾಗಿದೆ. 24ನೇ ಪ್ರಶ್ನೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? 4 ಆಯ್ಕೆಗಳಿದ್ದಾವೆ. 1 ಜನರು, 2 ಸಂವಿಧಾನ, 3 ನ್ಯಾಯಾಂಗ, 4 ಶಾಸಕಾಂಗ. ಇದಕ್ಕೆ ಸರಿಯಾದ ಉತ್ತರ 4 ಶಾಸಕಾಂಗ ಉತ್ತರ ಸರಿಯಾಗಿದೆ. ಪ್ರಶ್ನೆ 25. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? 16ನೇ ಭಾಗ. 1ನೇದು 16ನೇ ಭಾಗ, 2ನೇದು 18ನೇ ಭಾಗ, 3ನೇದು 10ನೇ ಭಾಗ, 4ನೇದು 12ನೇ ಭಾಗ. ಇದಕ್ಕೆ ಸರಿಯಾದ ಉತ್ತರ 2ನೇದು 18ನೇ ಭಾಗವಾಗಿದೆ. 26ನೇ ಪ್ರಶ್ನೆ. ಭಾರತದ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಅದನ್ನು ನೆನ್ಪಿಟ್ಕೊಳ್ಳಿ. 1ನೇದು ಈ ಉತ್ತರಗಳಲ್ಲ, ಹೇಳಿಕೆಗಳು. 1ನೇ ಹೇಳಿಕೆ, ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು. 2ನೇ ಹೇಳಿಕೆ, ರಾಷ್ಟ್ರಪತಿ ಆಡಳಿತವನ್ನು ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗಿನ ರಾಜ್ಯದ ಸಂಬಂಧದಲ್ಲಿ ಬದಲಾವಣೆ ಆಗುತ್ತದೆ. 3ನೇ ಹೇಳಿಕೆ, ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಬಹುದು. 4ನೇ ಆಯ್ಕೆ, ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದಕ್ಕೆ ಸರಿಯಾದ ಉತ್ತರ 4ನೇದು, ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮಾತ್ರ ಸರಿ ಅಲ್ಲ. ಇನ್ನು ಉಳಿದಿದ್ದವೆಲ್ಲ ಸರಿಯಾಗಿದ್ದಾವೆ. 27ನೇ ಪ್ರಶ್ನೆ. ಉತ್ತರ ನೋಡೋದು ಬೇಡ, ಹಂಗೆ ನೋಡ್ಬೇಡ. ಇನ್ಮೇಲೆ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು? ಇದಕ್ಕೆ 4 ಆಯ್ಕೆಗಳು. ಡಾಕ್ಟರ್ BR ಅಂಬೇಡ್ಕರ್, 2ನೇದು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, 3 ಸಿ ರಾಜಗೋಪಾಲಾಚಾರಿ, 4 BN ರಾವ್ ಅವರು. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು. ಈಗ 28ನೇ ಪ್ರಶ್ನೆ ನೋಡೋಣ. ಉತ್ತರ ನೋಡೋದು ಬೇಡ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆ ಹೇಳಿಕೆಗಳಲ್ಲಿ ಎ ಹೇಳಿಕೆ, ಭಾರತ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಬಿ ಹೇಳಿಕೆ, ಭಾರತದ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಈಗ ಅದಕ್ಕೆ ಸಂಬಂಧಿಸಿದ 4 ಆಯ್ಕೆಗಳು ಎ ಮತ್ತು ಬಿ ಸರಿಯಾಗಿವೆ. 2ನೇ ಆಯ್ಕೆ ಎ ಮತ್ತು ಬಿ ಎರಡೂ ತಪ್ಪು. 3ನೇ ಆಯ್ಕೆ ಎ ಮಾತ್ರ ಸರಿ, 4ನೇದು ಬಿ ಮಾತ್ರ ಸರಿ. ಉತ್ತರ 1ನೇ ಆಯ್ಕೆ ಎ ಮತ್ತು ಬಿ ಎರಡೂ ಸರಿಯಾಗಿದ್ದಾವೆ. 29ನೇ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2 ಇದ್ದಾವೆ.
ಪಟ್ಟಿ 1ರಲ್ಲಿ ಎ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಬಿ ಅಲ್ಪಸಂಖ್ಯಾತರ ಹಕ್ಕು, ಸಿ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಡಿ ಶೋಷಣೆಯ ವಿರುದ್ಧದ ಹಕ್ಕು. ಇದಕ್ಕೆ ಬಿ ಪಟ್ಟಿಯಲ್ಲಿರೋದು ಯಾವ ವಿಧಿಗಳಲ್ಲಿ ಬರ್ತವೆ ಇವ ಅಂತ. ಒಂದೇದು ವಿಧಿ 29, 2 ವಿಧಿ 21, 3 ವಿಧಿ 23, 4 ವಿಧಿ 16. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1ನೇ ಆಯ್ಕೆ, 1ಕ್ಕೆ 4 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅನ್ನೋದಕ್ಕೆ ವಿಧಿ 16, ಹಾಗೆ ಬಿಗೆ 1 ಅಲ್ಪಸಂಖ್ಯಾತರ ಹಕ್ಕು ಅನ್ನೋದಕ್ಕೆ ವಿಧಿ 29, ಸಿಗೆ 2 ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅನ್ನೋದಕ್ಕೆ ವಿಧಿ 29, ಡಿಗೆ 3 ಅಂದರೆ ಶೋಷಣೆಯ ವಿರುದ್ಧದ ಹಕ್ಕು ಇದಕ್ಕೆ ವಿಧಿ 23. ಇವು ಸರಿಯಾದ ಉತ್ತರಗಳಾಗಿದ್ದಾವೆ. 30ನೇ ಪ್ರಶ್ನೆ ನೋಡೋಣ. 30ನೇ ಪ್ರಶ್ನೆ, ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು ಅಂತ. 1ನೇದು ವಿಧಾನ ಪರಿಷತ್ತಿನ ಸದಸ್ಯರು, 2 ಸ್ಥಳೀಯ ಸರ್ಕಾರಗಳ ಸದಸ್ಯರು, 3 ಸಂಸತ್ತಿನ ಸದಸ್ಯರು, 4 ಸಂಸತ್ತು ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. 4 ಸರಿಯಾದ ಉತ್ತರ. ಸಂಸತ್ತು ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನು ಚುನಾಯಿಸುತ್ತಾರೆ. 31ನೇ ಪ್ರಶ್ನೆ ನೋಡೋಣ. ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? 1ನೇದು ದಾದ್ರಾ ನಗರ್ ಹವೇಲಿ, ದಮನ್ ಮತ್ತು ದಿಯು, ದೆಹಲಿ, ಲಕ್ಷದ್ವೀಪ. 2ನೇದು ಚಂಡೀಗಢ, ಲಕ್ಷದ್ವೀಪ, ಲಡಾಖ್. 3ನೇದು ಪುದುಚೇರಿ, ಜಮ್ಮು ಕಾಶ್ಮೀರ್, ಲಡಾಖ್. 4ನೇದು ಅಂಡಮಾನ್ ಮತ್ತು ನಿಕೋಬಾರ್, ದೆಹಲಿ, ಪುದುಚೇರಿ. ಇದಕ್ಕೆ ಸರಿಯಾದ ಉತ್ತರ 2ನೇದು ಚಂಡೀಗಢ, ಲಕ್ಷದ್ವೀಪ, ಲಡಾಖ್. 32ನೇ ಪ್ರಶ್ನೆ ನೋಡೋಣ. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತ. 1ನೇದು ಅಟಾರ್ನಿ ಜನರಲ್, 2ನೇದು ಕಂಟ್ರೋಲರ್ ಆಫ್ ಆಡಿಟರ್ ಜನರಲ್, 3 ಸಾಲಿಸಿಟರ್ ಜನರಲ್, 4 ಅಡ್ವೊಕೇಟ್ ಜನರಲ್. ಇದಕ್ಕೆ ಸರಿಯಾದ ಉತ್ತರ 1ನೇದು ಅಟಾರ್ನಿ ಜನರಲ್. ಪ್ರಶ್ನೆ 33, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ. 1ನೇ ಆಯ್ಕೆ ಪ್ರಧಾನಮಂತ್ರಿ, 2 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, 3 ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿ, 4 ರಾಷ್ಟ್ರಪತಿಗಳು. ಇದಕ್ಕೆ ಸರಿಯಾದ ಉತ್ತರ 4 ರಾಷ್ಟ್ರಪತಿಗಳು. 34ನೇ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನದ 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು 1ನೇದು ವಿಧಾನ ಪರಿಷತ್ತಿಗೆ, 2 ವಿಧಾನಸಭೆಗೆ, 3 ಮುಖ್ಯಮಂತ್ರಿಗೆ, 4 ರಾಜ್ಯದ ರಾಜ್ಯಪಾಲರಿಗೆ. ಸರಿಯಾದ ಉತ್ತರ 4ನೇದು ರಾಜ್ಯದ ರಾಜ್ಯಪಾಲರಿಗೆ. 35ನೇ ಪ್ರಶ್ನೆ, ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ಎ ನ್ಯಾಯ ಮತ್ತು ಗೌತಮ, ಇವು ಹೇಳಿಕೆಗಳು, ಇವು ಜೋಡಿಗಳು. ಇದರಲ್ಲಿ ಯಾವುದು ತಪ್ಪಿದೆ ಅಂತ ನಾವು ಹೇಳಬೇಕು. ಇನ್ನು ಇದು ಉತ್ತರ ಅಲ್ಲ. ಎ ನ್ಯಾಯ ಗೌತಮ, ಬಿ ಯೋಗ ಜೈಮಿನಿ, ಸಿ ಸಾಂಖ್ಯ ಕಪಿಲ, ಡಿ ಪೂರ್ವ ಮೀಮಾಂಸಾ ಪತಂಜಲಿ. ಈಗ 4 ಆಯ್ಕೆಗಳು ಬಿ ಮತ್ತು ಡಿ. 2ನೇದು ಎ ಮತ್ತು ಡಿ, 3 ಎ ಮತ್ತು ಬಿ, 4ನೇದು ಎ ಮತ್ತು ಸಿ. ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಡಿ. ಅಂದ್ರೆ ಇವೆರಡು ತಪ್ಪಿದಾವೆ. ಯಾವುದು? ಬಿ ಮತ್ತು ಡಿ. ಯೋಗ ಜೈಮಿನಿ ಅನ್ನೋದು, ಪೂರ್ವ ಮೀಮಾಂಸಾ ಪತಂಜಲಿ ಇವೆರಡು ತಪ್ಪಾಗಿದ್ದಾವೆ. ನ್ಯಾಯ ಗೌತಮ ಅನ್ನೋದು ಸರಿ ಇದೆ, ಸಾಂಖ್ಯ ಕಪಿಲ ಅನ್ನೋದು ಸರಿ ಇದೆ. 36ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ದಿನಾಚರಣೆಗಳನ್ನು ಪಟ್ಟಿ 2ರಲ್ಲಿ ಕೊಟ್ಟಿರುವ ದಿನಾಂಕಗಳೊಂದಿಗೆ ಹೊಂದಿಸಿ. 1ರಲ್ಲಿ ದಿನಾಚರಣೆಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಅವೆರಡನ್ನು ಹೊಂದಿಸಿ ಹೇಳಬೇಕು. ಪಟ್ಟಿ 1ರಲ್ಲಿ ಎ ಭೂಮಿ ದಿನ, ಬಿ ವಿಶ್ವ ಓಜೋನ್ ದಿನ, ಸಿ ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ಡಿ ವಿಶ್ವ ಜನಸಂಖ್ಯಾ ದಿನ. ಪಟ್ಟಿ 2ರಲ್ಲಿ 2 ಡಿಸೆಂಬರ್, 22 ಏಪ್ರಿಲ್, 11 ಜುಲೈ, 16 ಸೆಪ್ಟೆಂಬರ್. ಇದಕ್ಕೆ ಸರಿಯಾದ ಉತ್ತರ 1ನೇದು
ಎಗೆ 2ನೇದು ಅಂದರೆ ಭೂಮಿ ದಿನ ಅನ್ನೋದಕ್ಕೆ ಏಪ್ರಿಲ್ 22, ಬಿಗೆ 4 ಅಂದರೆ ವಿಶ್ವ ಓಜೋನ್ ದಿನ ಅನ್ನೋದಕ್ಕೆ 16 ಸೆಪ್ಟೆಂಬರ್, ಸಿಗೆ 1 ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನಕ್ಕೆ ಡಿಸೆಂಬರ್ 2, ಡಿಗೆ 3 ವಿಶ್ವ ಜನಸಂಖ್ಯಾ ದಿನಕ್ಕೆ ಜುಲೈ 11. ಈಗ 37ನೇ ಪ್ರಶ್ನೆ. ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಹೈಯರ್, ಸ್ಟ್ರಾಂಗರ್, ಫಾಸ್ಟರ್, ಟುಗೆದರ್. ಫಾಸ್ಟರ್, ಸ್ಟ್ರಾಂಗರ್, ಹೈಯರ್, ಟುಗೆದರ್. ಹೈಯರ್, ಫಾಸ್ಟರ್, ಸ್ಟ್ರಾಂಗರ್, ಟುಗೆದರ್. ಇದರಲ್ಲಿ ಸರಿಯಾದ್ದು ಯಾವುದಂತ ನೋಡೋಣ. 4ನೇ ಆಯ್ಕೆ ಹೈಯರ್, ಫಾಸ್ಟರ್, ಸ್ಟ್ರಾಂಗರ್, ಟುಗೆದರ್. ಇದು ಸರಿಯಾದ ಉತ್ತರ. 38ನೇ ಪ್ರಶ್ನೆ. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಯಾವುದಂತ. ಒಂದೇದು ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಟೊರಂಟೊ 1960, ಟೋಕಿಯೋ 1964, ಅಟ್ಲಾಂಟಾ 1964, ರೋಮ್ 1960. ಇದಕ್ಕೆ ಸರಿಯಾದ ಉತ್ತರ 4, ರೋಮ್ 1960. 30ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ 39. ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತದೆ. ಎ, ಆರೋಗ್ಯ, ಯೋಗ ಮತ್ತು ಸಂತೋಷ. ಬಿ, ಆರೋಗ್ಯ, ಓದುವಿಕೆ ಮತ್ತು ಬರೆಯುವಿಕೆ. ಸಿ, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಡಿ, ಆರೋಗ್ಯ, ಸಂವಹನ ಮತ್ತು ಬರೆಯುವಿಕೆ. ಇದರಲ್ಲಿ ಸಿ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮಾತ್ರ ಸರಿ, ಬಿ ಮತ್ತು ಡಿ ಮಾತ್ರ ಸರಿ ಅನ್ನೋದಿದೆ. ಇದಕ್ಕೆ ಉತ್ತರ 1ನೇದು ಸಿ ಮಾತ್ರ ಸರಿ, ಅಂದರೆ ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ ಇದು ಮಾತ್ರ ಮಾನವನ ಅಭಿವೃದ್ಧಿ ಸೂಚ್ಯಂಕವನ್ನು ನಿರ್ಧಾರ ಮಾಡುತ್ತೆ. 40ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಪಟ್ಟಿ 1, 2 ಕೊಟ್ಟಿದ್ದಾರೆ. 1ರಲ್ಲಿರೋದು ನೋಡೋಣ. ಪಟ್ಟಿ 1ರಲ್ಲಿ ಹಣಕಾಸು ಆಯೋಗ ಎ 1ನೇ, ಬಿ 2ನೇ, ಸಿ 3ನೇ, ಡಿ 4ನೇ, ಇ 5ನೇ. ಪಟ್ಟಿ 2ರಲ್ಲಿ ಮುಖ್ಯಸ್ಥರ ಬಗ್ಗೆ ಕೊಟ್ಟಿದೆ. 1ನೇದು ಕೆ ಸಂತಾನಂ, ಬಿ 2ನೇದು ಮಹಾವೀರ್ ತ್ಯಾಗಿ, 3 ಕೆ.ಸಿ. ನಿಯೋಗಿ, 4 ಅಶೋಕ್ ಕುಮಾರ್ ಚಂದ, 5 ಪಿ.ವಿ. ರಾಜಮನ್ನಾರ್. ಇದಕ್ಕೆ ಸರಿಯಾದ ಉತ್ತರ ಎ, 4ನೇ ಆಯ್ಕೆ ಎಗೆ 3 ಅಂದರೆ 1ನೇ ಹಣಕಾಸು ಆಯೋಗ ಕೆ.ಸಿ. ನಿಯೋಗಿ, ಬಿ ಅಂದರೆ 2ನೇ ಹಣಕಾಸು ಆಯೋಗ ಅಶೋಕ್ ಕುಮಾರ್ ಚಂದ, 3ನೇ ಹಣಕಾಸು ಆಯೋಗ ಕೆ ಸಂತಾನಂ, 4ನೇ ಹಣಕಾಸು ಆಯೋಗ ಪಿ.ವಿ. ರಾಜಮನ್ನಾರ್, 5ನೇ ಹಣಕಾಸು ಆಯೋಗ ಮಹಾವೀರ್ ತ್ಯಾಗಿ. ಇದು ಸರಿಯಾದ ಉತ್ತರ. ಪ್ರಶ್ನೆ 41. ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. 1ನೇದು ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ, ಆವರಣದಲ್ಲಿ 21ನೇ ಜೋಡಿಯಲ್ಲಿ 1 ಕ್ರೋಮೋಸೋಮ್ನ ಹೆಚ್ಚಳ. 2ನೇದು ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ ಆವರಣದಲ್ಲಿ 1 ಎಕ್ಸ್ ಕ್ರೋಮೋಸೋಮ್ ಹೆಚ್ಚಾಗಿರುವುದರಿಂದ. 3 ಕ್ರೋಮೋಸೋಮ್ಗಳ ಸಂಖ್ಯೆ 48 ಆಗುವುದರಿಂದ. 4 ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗುವುದರಿಂದ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ, ಆವರಣದಲ್ಲಿ 1 ಎಕ್ಸ್ ಕ್ರೋಮೋಸೋಮ್ ಹೆಚ್ಚಾಗಿರುವುದರಿಂದ. 42ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಮೈಕ್ರೋಬ್ ಪಾಚಿ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು. ಇದಕ್ಕೆ 1ನೇದು ಆಯ್ಕೆ ಗ್ಯಾಸಿಲೇರಿಯಾ, 2ನೇದು ಸ್ಟೈರೋಗೈರಾ, 3ನೇದು ಜೆಲಿಡಿಯಂ, 4 ಸ್ಪುರಿಲಿನಾ. ಇದರಲ್ಲಿ ಸರಿಯಾದ ಉತ್ತರ 4ನೇದು ಸ್ಪುರುಲಿನಾ. ಈ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸ್ತಾರಂತೆ. 43ನೇ ಪ್ರಶ್ನೆ. ಮೀನಾಮಾಟಾ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವ ಆಂಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾಗುವ
ಡ್ಯಾಶ್ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಒಂದನೇದು ಆಯ್ಕೆ ಸಲ್ಫರ್ ಡೈಆಕ್ಸೈಡ್, ಎರಡನೇದು ನೈಟ್ರೋಜನ್ ಆಕ್ಸೈಡ್ಗಳು, 3 ಪಾದರಸ, 4 ಕಾರ್ಬನ್ ಮೊನಾಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡೋಣ. ಸರಿಯಾದ ಉತ್ತರ ಪಾದರಸ. ಮೂರನೇ ಆಯ್ಕೆ ಪಾದರಸ ಸರಿಯಾದ ಉತ್ತರ ಆಗಿದೆ. 44ನೇ ಪ್ರಶ್ನೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ. ಈ ಕಾರಣಗಳಲ್ಲಿ ಇಲ್ಲಿ 4 ಕಾರಣಗಳನ್ನು ಕೊಟ್ಟಿದ್ದಾರೆ. ಇದು ಆಯ್ಕೆಗಳಲ್ಲ, ಇನ್ನು ಕಾರಣಗಳೇ. ಎ, ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ. ಬಿ, ಅಗ್ಗವಾಗಿರುತ್ತದೆ. ಸಿ, CNGಯನ್ನು ನಿರಂತರವಾಗಿ ಮತ್ತು ಅಡೆತಡೆಯಿಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಸುಲಭ. ಡಿ, ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ಇದರಲ್ಲಿ ಸರಿಯಾದ ಆಯ್ಕೆ ಯಾವುದಂತ ನೋಡಿ. 4 ಆಯ್ಕೆಗಳು ಕೊಟ್ಟಿದ್ದಾರೆ. ಬಿ, ಸಿ, ಡಿ ಒಂದು, ಎರಡನೇ ಆಯ್ಕೆ ಸಿ, ಬಿ, ಎ, ಮೂರನೇ ಆಯ್ಕೆ ಎ, ಸಿ, ಡಿ, ನಾಲ್ಕನೇ ಆಯ್ಕೆ ಎ, ಬಿ, ಡಿ. ಸರಿಯಾದ ಆಯ್ಕೆಗಳು 3 ಇದ್ದಾವೆ. ಯಾವುದಂತ ನೋಡೋಣ. ಇದರಲ್ಲಿ 4ನೇದು ಸರಿಯಾದ್ದು ಎ, ಬಿ, ಡಿ. ಎ ಬಿ ಡಿ ಸರಿಯಾಗಿದ್ದಾವೆ. ಸಿ ಮಾತ್ರ ತಪ್ಪಾಗಿದೆ. ಅಂದರೆ CNGಯನ್ನು ನಿರಂತರವಾಗಿ ಮತ್ತು ಅಡೆತಡೆ ಇಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಸುಲಭ. ಇದು ಒಂದು ತಪ್ಪಿದೆ, ಉಳಿದಿದ್ವೆಲ್ಲ ಸರಿ ಇದ್ದಾವೆ ಹೇಳಿಕೆಗಳು. 45ನೇ ಪ್ರಶ್ನೆ, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಒಂದನೇದು ಒಮೆಗಾ 3 ಫ್ಯಾಟ್ ಆಸಿಡ್ಗಳು, ಎರಡನೇ ಆಯ್ಕೆ ಒಲಿಗೋಸ್ಯಾಕರೈಡ್ಗಳು, ಮೂರನೇದು ವಿಟಮಿನ್ಗಳು, 4 ಶರ್ಕರಾ ಪಿಷ್ಟಗಳು. ಯಾವುದು ಸಮೃದ್ಧವಾಗಿರುತ್ತಂತ ಉತ್ತರ ಒಂದನೇ ಆಯ್ಕೆ ಒಮೆಗಾ 3 ಫ್ಯಾಟ್ ಆಸಿಡ್ಗಳು. ಇದು ಸರಿಯಾದ ಉತ್ತರ. 46ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಸ್ವಲ್ಪ ದೊಡ್ಡದು ಮಾಡೋಣ. ಇನ್ನು ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಒಂದನೇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಎರಡನೇದು ಬೆಳ್ಳುಳ್ಳಿ ಮತ್ತು ಕ್ಯಾಕ್ಟಸ್, ಮೂರನೇದು ಈರುಳ್ಳಿ ಮತ್ತು ಕ್ಯಾಕ್ಟಸ್, ನಾಲ್ಕನೇದು ಬಟಾಣಿ ಮತ್ತು ಶುಂಠಿ. ಇದಕ್ಕೆ ಸರಿಯಾದ ಉತ್ತರ ಈರುಳ್ಳಿ ಮತ್ತು ಕ್ಯಾಕ್ಟಸ್ ಸರಿಯಾದ ಉತ್ತರವಾಗಿದೆ, ಮೂರನೇ ಆಯ್ಕೆ. 47ನೇ ಪ್ರಶ್ನೆ, ತುಂಬಾ ದೊಡ್ಡದಾಗಿದ್ದಕ್ಕೆ ಕಾಣಿಸ್ತಾ ಇಲ್ಲ. ನಲವತ್ತೇಳನೇ ಪ್ರಶ್ನೆ, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು ಏನಂತ ಕರೀತಾರೆ? ಒಂದನೇದು ಮೂತ್ರಪಿಂಡ ಕಲ್ಲುಗಳು, ಎರಡನೇದು ನೆಫ್ರೆಟಿಸ್, 3 ಹೆಮೋಡಯಾಲಿಸಿಸ್, 4 ಯುರೇಮಿಯಾ. ಇದಕ್ಕೆ ಸರಿಯಾದ ಉತ್ತರ 4 ಯುರೇಮಿಯಾ ಅನ್ನೋದು ಸರಿಯಾದ ಉತ್ತರ ಆಗಿದೆ. 48ನೇ ಪ್ರಶ್ನೆ ನೋಡೋಣ. ಜೆಲ್ ವಿದ್ಯುತ್ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ಒಂದನೇದು ತಟಸ್ಥ, ಎರಡನೇದು ಯಾದೃಚ್ಛಿಕ, 3 ಋಣಾತ್ಮಕ ಎಲೆಕ್ಟ್ರೋಡ್, 4 ಧನಾತ್ಮಕ ಎಲೆಕ್ಟ್ರೋಡ್. ಇದಕ್ಕೆ ಸರಿಯಾದ ಉತ್ತರ ಧನಾತ್ಮಕ ಎಲೆಕ್ಟ್ರೋಡ್, 4ನೇ ಆಯ್ಕೆ ಸರಿಯಾದ ಉತ್ತರ. 49ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1, 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಗ್ರಹಗಳನ್ನು ಕೊಟ್ಟಿದ್ದಾರೆ. ಎ ಗುರು, ಬಿ ಶನಿ, ಸಿ ಯುರೇನಸ್, ಡಿ ನೆಪ್ಚೂನ್. ಪಟ್ಟಿ 2ರಲ್ಲಿ ಭ್ರಮಣೆಯ ಅವಧಿಯನ್ನು ಕೊಟ್ಟಿದ್ದಾರೆ. 1 84 ವರ್ಷಗಳು, 2 12 ವರ್ಷಗಳು, 3 165 ವರ್ಷಗಳು, 4 29 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿಬಿಡೋಣ. ಎರಡನೇದು ಸರಿಯಾದ ಆಯ್ಕೆ ಅಂತ ಹೇಳ್ತಿದ್ದಾರೆ. ಅಂದರೆ ಎಗೆ 2 ಅಂದರೆ ಗುರು ಗ್ರಹ 12 ವರ್ಷಗಳನ್ನೋದು ಸರಿ. ಬಿ 4 ಶನಿ ಗ್ರಹ 29 ವರ್ಷಗಳು. ಸಿಗೆ 1 ಅಂದರೆ ಯುರೇನಸ್ಗೆ 84 ವರ್ಷಗಳು. ಡಿಗೆ 3 ನೆಪ್ಚೂನ್ 165 ವರ್ಷಗಳು. ಇದು ಸರಿಯಾದ ಆಯ್ಕೆ ಅಂತ ಇಲ್ಲಿ ಹೇಳಿದ್ದಾರೆ. ಈಗ 50ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ.
ಹೇಳಿಕೆ 1 ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಹೇಳಿಕೆ 2 ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಹೇಳಿಕೆ 2 ಎರಡೂ ಸರಿಯಾಗಿವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ತಪ್ಪಾಗಿವೆ. ಇದರಲ್ಲಿ ಸರಿಯಾದ ಉತ್ತರ ಒಂದನೇದು ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಒಂದನೇ ಆಯ್ಕೆ ಸರಿ. ಅಂದರೆ ಇನ್ನೊಂದ್ಸರಿ ನೋಡೋಣ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಇದು ಸರಿ. ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದು ತಪ್ಪು. 50 ಪ್ರಶ್ನೆಗಳು ಇಲ್ಲಿಗೆ ಆಯಿತು. ನಮ್ಮ ಚಾನೆಲ್ನ ಯೋಧರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದು ನಾನು ಸಂಭವನೀಯ ಉತ್ತರಗಳನ್ನು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಸರಿಯಾದ ಉತ್ತರವನ್ನೇ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಆದರೆ ಹಾಗೇನಾದರೂ ಅಲ್ಲೊಂದು ಇಲ್ಲೊಂದು ತಪ್ಪುಗಳಿದ್ರೆ ದಯಮಾಡಿ ಕ್ಷಮೆ ಇರಲಿ. ಮತ್ತು ಅದನ್ನು ನೀವು ದಯಮಾಡಿ ಕಾಮೆಂಟಲ್ಲಿ ತಿಳಿಸಿ. ಆ ತಪ್ಪನ್ನು ನಾನು ತಿದ್ದಿ ಮತ್ತೆ ಇದನ್ನು ಬದಲಾಯಿಸಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ನನ್ನಿಂದ ಇನ್ನೊಬ್ಬರಿಗೆ ತಪ್ಪು ಮಾಹಿತಿಗಳು ಹೋಗೋದು ಬೇಡ ಅಂತ. ಆದರೂ ನೀವು ಕೊನೆಗೆ ಏನು ಇಲಾಖೆಯಿಂದ ಬಿಡುವಂತಹ ಕೀ ಉತ್ತರಗಳೇ ಅಂತಿಮ ಅಂತ ಭಾವಿಸಿ. ಇದು ನಿಮ್ಮ ಒಂದು ಮಾರ್ಗದರ್ಶನಕ್ಕಾಗಿ ಮಾತ್ರ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನಂತರ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಾವು ಲೈಕನ್ನು ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬರುವಂತಹ ಒಂದು ವಿಡಿಯೋಗಳು ನಿಮಗೆ ಮೊದಲು ತಲುಪಬೇಕಂದ್ರೆ ಅದಕ್ಕೆ ಬೆಲ್ ಬಟನ್ನ ಓಕೆ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಅಂತ ಓಕೆ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಈ ಕಾಮೆಂಟಲ್ಲಿ ಏನಾದರೂ ಒಂದು ಸಣ್ಣ ಒಂದು ಕಾಮೆಂಟನ್ನು ಮಾಡಿ. ನನಗೊಂದು ಖುಷಿ ಆಗುತ್ತೆ. ನನ್ನ ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. 51ನೇ ಪ್ರಶ್ನೆ. GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ GAGAN ಗಗನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ SBS ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂತ. ಒಂದನೇದು AAI ಮತ್ತು HAL, ಎರಡನೇದು ಇಸ್ರೋ ಮತ್ತು AAI, ಮೂರನೇದು ಇಸ್ರೋ ಮತ್ತು DRDO, 4 DRDO ಮತ್ತು AAI. ಇದಕ್ಕೆ ಸರಿಯಾದ ಉತ್ತರ ಇಸ್ರೋ ಮತ್ತು AAI ಎರಡನೇ ಆಯ್ಕೆ ಸರಿಯಾದ ಉತ್ತರ ಆಗಿದೆ. 52ನೇ ಪ್ರಶ್ನೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ, ಏಕೆಂದರೆ ಒಂದನೇದು ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಕಡಿಮೆಯಾಗಿರುತ್ತದೆ. ಎರಡನೇದು ಮಿಶ್ರಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುತ್ತವೆ. 3 ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದ್ದಾಗಿರುತ್ತದೆ. 4 ಮಿಶ್ರಲೋಹದ ಪ್ರತಿರೋಧವು ಅದರ ಘಟಕ ಲೋಹಗಳ ರೋಧಕಕ್ಕಿಂತಲೂ ಹೆಚ್ಚಿನದ್ದಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು, ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದ್ದಾಗಿರುತ್ತದೆ. 53ನೇ ಪ್ರಶ್ನೆ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶವೆಂದರೆ ಒಂದನೇದು ಮೊಸರಿನಲ್ಲಿರುವ ಲವಣದ ಅಂಶ, ಎರಡನೇದು ಮೊಸರು ತಾಮ್ರದೊಂದಿಗೆ ವರ್ತಿಸುವುದು, 3 ಮೊಸರಿನಲ್ಲಿರುವ ನೀರು, 4 ಮೊಸರಿನಲ್ಲಿ ಇರುವ ಸಿಹಿಯ ಅಂಶ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. 54ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದನೇದು, ಆಮ್ಲಗಳ ರುಚಿ ಕಹಿಯಾಗಿದೆ. ಹೇಳಿಕೆ 2, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಇಲ್ಲಿ ಒಂದು ಹೇಳಿಕೆ 1 ಸರಿ ಇಲ್ಲ, ಆದರೆ ಹೇಳಿಕೆ 2 ಸರಿ. ಎರಡನೇದು, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ. 3 ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ ಇಲ್ಲ. 4ನೇದು, ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ಸರಿ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ ಇಲ್ಲ. 2 ಹೇಳಿಕೆಗಳು ತಪ್ಪು.
55ನೇ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ ಅಂತ 55ನೇ ಪ್ರಶ್ನೆ. ಪಟ್ಟಿ 1ರಲ್ಲಿ ಎ CU ಪ್ಲಸ್ GN, ಬಿ CU ಪ್ಲಸ್ SN, ಸಿ PB ಪ್ಲಸ್ SN, ಡಿ NA ಪ್ಲಸ್ HG. ಪಟ್ಟಿ 2ರಲ್ಲಿ 1ನೇದು ಸೋಲ್ಡರ್, 2ನೇದು ಹಿತ್ತಾಳೆ, 3ನೇದು ಅಮಾಲ್ಗಮ್, 4 ಕಂಚು. ಇದಕ್ಕೆ ಸರಿಯಾದ ಉತ್ತರ ಯಾವ ಪಟ್ಟಿ ಹೊಂದಾಣಿಕೆ ಆಗುತ್ತೆ ನೋಡೋಣ. 3ನೇದು ಅಂದರೆ ಎ. 3ನೇದು ಎಗೆ 2ನೇದು ಸರಿ. CU ಪ್ಲಸ್ ZN ಹಿತ್ತಾಳೆ, CU ಪ್ಲಸ್ SNಗೆ ಕಂಚು ಸರಿಯಾದ್ದು, PB ಪ್ಲಸ್ SNಗೆ ಸೋಲ್ಡರ್ ಸರಿಯಾದ್ದು, NA ಪ್ಲಸ್ HGಗೆ ಅಮಾಲ್ಗಮ್ ಸರಿಯಾದ ಹೊಂದಾಣಿಕೆಗಳು ಆಗಿದ್ದಾವೆ. 56ನೇ ಪ್ರಶ್ನೆ. ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ, ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ. 1ನೇದು ಕ್ರಿಪ್ಟಾನ್ ಮತ್ತು ಝೆನಾನ್, 2ನೇದು ಮಿಥೇನ್ ಮತ್ತು ಹೀಲಿಯಂ, 3 ಆಮ್ಲಜನಕ ಮತ್ತು ಜಲಜನಕ, 4 ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ 1ನೇದು ಕ್ರಿಪ್ಟಾನ್ ಮತ್ತು ಝೆನಾನ್ ಸರಿಯಾದ ಉತ್ತರ ಆಗಿದೆ. 57ನೇ ಪ್ರಶ್ನೆ. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ, ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಗರಿಷ್ಠ ವಿವರ್ತಿಸುತ್ತದೆ, ಕನಿಷ್ಠ ವಿವರ್ತಿಸುತ್ತದೆ, ಗರಿಷ್ಠ ಚದುರುತ್ತದೆ, ಕನಿಷ್ಠ ಚದುರುತ್ತದೆ. ಸರಿಯಾದ ಉತ್ತರ 4ನೇ ಉತ್ತರ ಕನಿಷ್ಠ ಚದುರುತ್ತದೆ ಎನ್ನುವುದು ಸರಿಯಾದ ಉತ್ತರ. ಮಂಜು ಅಥವಾ ಹೊಗೆಯಲ್ಲಿ ಕನಿಷ್ಠ ಚದುರುತ್ತೆ ಕೆಂಪು ಬಣ್ಣ. 58ನೇ ಪ್ರಶ್ನೆ. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? 1ನೇದು ಪೊಟ್ಯಾಷಿಯಂ ಕ್ಲೋರೈಡ್, 2 ಪೊಟ್ಯಾಷಿಯಂ ಸಲ್ಫೈಡ್, 3 ಪೊಟ್ಯಾಷಿಯಂ ಡೈಕ್ರೋಮೇಟ್, 4 ಪೊಟ್ಯಾಷಿಯಂ ಪರಮಾಂಗನೇಟ್. ಸರಿಯಾದ ಉತ್ತರ 4ನೇದು ಪೊಟ್ಯಾಷಿಯಂ ಪರಮಾಂಗನೇಟ್ ಸರಿಯಾದ ಉತ್ತರ ಆಗಿದೆ. 59ನೇ ಪ್ರಶ್ನೆ. ಪಟ್ಟಿ 1ನ್ನು ಪಟ್ಟಿ 2ರ ಜೊತೆ ಹೊಂದಿಸಿ. ಪಟ್ಟಿ 1ರಲ್ಲಿ ಉಪಕರಣಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಬಳಕೆಗಳಿದ್ದಾವೆ. ಪಟ್ಟಿ 1ರಲ್ಲಿ ಎ ಪ್ಲಾನಿಮೀಟರ್, ಬಿ ಪ್ಯಾಂಥೋಗ್ರಾಫ್, ಸಿ ಬ್ಯಾರೋಮೀಟರ್, ಡಿ ಥರ್ಮೋಮೀಟರ್. ಪಟ್ಟಿ ಬಿಯಲ್ಲಿ 1ನೇದು ನಕ್ಷೆಗಳ ನಕಲು ಮಾಡಲು ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು ಬಳಸ್ತಾರೆ, 2ನೇದು ಕ್ಷೇತ್ರವನ್ನು ಅಳೆಯಲು, 3 ವಾಯುಮಂಡಲದ ಒತ್ತಡವನ್ನು ಅಳೆಯಲು, 4 ಉಷ್ಣಾಂಶ ಅಳೆಯಲು. ಇದಕ್ಕೆ ಸರಿಯಾದ ಆಯ್ಕೆ 3ನೇದು. ಅಂದರೆ ಪ್ಲಾನಿಮೀಟರ್ ಅನ್ನೋದು ಕ್ಷೇತ್ರವನ್ನು ಅಳೆಯಲು ಬಳಸ್ತಾರೆ, ಪ್ಯಾಂಥೋಗ್ರಾಫ್ ಅನ್ನೋದು ನಕ್ಷೆಗಳನ್ನು ನಕಲು ಮಾಡಲು ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು ಬಳಸ್ತಾರೆ, ಬ್ಯಾರೋಮೀಟರ್ ಅನ್ನೋದನ್ನ ವಾಯುಮಂಡಲದ ಒತ್ತಡವನ್ನು ಅಳಿಲಿಕ್ಕೆ ಬಳಸ್ತಾರೆ, ಥರ್ಮೋಮೀಟರ್ ಅನ್ನೋದನ್ನ ಉಷ್ಣಾಂಶ ಅಳೆಯಲು ಬಳಸ್ತಾರೆ. 60ನೇ ಪ್ರಶ್ನೆ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ. ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಚಾಮುಂಡಿ ಬೆಟ್ಟ. ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. 3ನೇದು ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ. 4ನೇದು ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಸರಿಯಾದ ಉತ್ತರ 4ನೇದೇ ಸರಿಯಾದ ಉತ್ತರ. ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. 61ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಸರಿಯಾಗಿರೋದನ್ನು ಗುರುತಿಸಬೇಕು. ಎ ಭೋರ್ ಘಾಟ್, ಮುಂಬೈ ಮತ್ತು ಪುಣೆ. ಬಿನೇದು ಥಾಲ್ ಘಾಟ್, ಮುಂಬೈ ಮತ್ತು ನಾಸಿಕ್. ಸಿ ಹಾಲ್ ಘಾಟ್, ರಾಜಾಮಂದ್ ಮತ್ತು ಪಾಲಿ. ಡಿ ಆಪ್ಷನ್ ಆಗುಂಬೆ ಘಾಟ್, ಉಡುಪಿ ಮತ್ತು ಶಿವಮೊಗ್ಗ.
ಈಗ ಈ ಹೇಳಿಕೆಗಳಿಗೆ ಪೂರಕವಾಗಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸಿ ಮತ್ತು ಡಿ ಸರಿಯಾಗಿವೆ. ಎ, ಬಿ, ಡಿ ಸರಿಯಾಗಿವೆ. ಎ, ಬಿ, ಸಿ, ಡಿ 4 ಸರಿಯಾಗಿವೆ. ಎ ಮತ್ತು ಬಿ ಸರಿಯಾಗಿವೆ. ಇದರಲ್ಲಿ ಯಾವುದು ಸರಿ ಇದೆ? ಎರಡನೇದು ಆಯ್ಕೆ ಸರಿ ಇದೆ. ಎ, ಬಿ, ಡಿ. ಎ, ಬಿ, ಡಿಗಳು ಸರಿಯಾಗಿದೆ. ಅಂದರೆ ಬೋರ್ಘಾಟ್ ಮುಂಬೈ ಮತ್ತು ಪುಣೆ, ತಾಲ್ ಘಾಟ್ ಮುಂಬೈ ಮತ್ತು ನಾಸಿಕ್, ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ ಇವು ಸರಿ ಇದ್ದಾವೆ. ಸಿ ಮಾತ್ರ ಸರಿ ಇಲ್ಲ. ಪಾಲ್ಘಾಟ್, ರಾಜಮಂದ್ ಮತ್ತು ಪಾಲಿ ಇದು ಮಾತ್ರ ಸರಿಯಾಗಿಲ್ಲ. 62ನೇ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ. ಪಶ್ಚಿಮ ಕರಾವಳಿ ಪ್ರದೇಶದ ಮಣ್ಣು. ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲೊಂದು ಮ್ಯಾಪ್ ಕೊಟ್ಟು ಅಲ್ಲಿ ಇದು ಕೊಟ್ಟಿದ್ರು. ಆ ಚಿತ್ರ ಇದರಲ್ಲಿಲ್ಲ, ಕೇವಲ ಪ್ರಶ್ನೆ ಮಾತ್ರ ಕೊಟ್ಟಿದ್ದೀವಿ. ಪಶ್ಚಿಮ ಘಟ್ಟಗಳು ಬರ್ತಾವಲ್ಲ ಆ ಭಾಗದಲ್ಲಿ ಇತ್ತು ಆ ಚಿತ್ರ. ಒಂದನೇದು ಕಪ್ಪು ಮಣ್ಣು, ಎರಡನೇದು ಕೆಂಪು ಮಣ್ಣು, ಮೂರನೇದು ಮೆಕ್ಕಲು ಮಣ್ಣು, 4 ಜಂಬಿಟ್ಟಿಗೆ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ 4 ಜಂಬಿಟ್ಟಿಗೆ ಮಣ್ಣು. 63ನೇ ಪ್ರಶ್ನೆ. ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಬೇಕು. ಎ ನಗರ, ಬಿ ಮೆಗಾ ಸಿಟಿ, ಸಿ ಮೆಗಾಲೋಪೊಲಿಸ್, ಡಿ ನಗರ ಸಮುಚ್ಚಯ. ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆಯ ಸರಿಯಾದ ಕ್ರಮ ಯಾವುದು? ಬರೀರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಎ, ಬಿ, ಸಿ, ಡಿ. ಅಲ್ಲಲ್ಲ, ಎ, ಡಿ, ಸಿ, ಬಿ. ಎ, ಡಿ, ಸಿ, ಬಿ ಎರಡನೇದು ಸರಿಯಾದ ಉತ್ತರ. ಅಂದರೆ ಮೊದಲು ನಗರ ಬರುತ್ತೆ, ಅನಂತರ ಡಿ ನಗರ ಸಮುಚ್ಚಯ ಬರುತ್ತೆ, ಅನಂತರ ಮೆಗಲೋಪೊಲಿಸ್ ಬರುತ್ತೆ, ಆನಂತರ ಮೆಗಾ ಸಿಟಿ ಬರುತ್ತೆ. ಓಕೆ. 64ನೇ ಪ್ರಶ್ನೆ. ಸ್ವಲ್ಪ ಇನ್ನೂ ದೊಡ್ಡದು ಮಾಡೋಣ, ನೋಡೋಣ, ಸಣ್ಣದು ಬೇಕಾದ ಮಾಡ್ಕೊಂಡ್ರಾಯ್ತು. 64ನೇ ಪ್ರಶ್ನೆ. ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಎ ಜವಾಹರ್ಲಾಲ್ ನೆಹರು ಬಂದರು ನವಶೇವ, ಬಿ ದೀನ ದಯಾಳ್ ಬಂದರು ಕಾಂಡ್ಲಾ, ಸಿ ವಿ ಒ ಚಿದಂಬರನಾರ್ ಬಂದರು ಪಾರಾದೀಪ್, ಡಿ ಕಾಮರಾಜರ್ ಬಂದರು ಎನ್ನೋರ್. ಇದಕ್ಕೆ ಯಾವುದು ಸರಿ ಅಂತ ನೋಡ್ಬಿಡೋಣ. ಇವು ಆಯ್ಕೆಗಳನ್ನು ನೋಡಿದ್ರೂ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಉತ್ತರ ನೋಡೋಣ. ಒಂದನೇದು ಸರಿಯಾದ ಉತ್ತರ ಎ, ಬಿ, ಡಿ ಸರಿಯಾಗಿದ್ದಾವೆ. ಅಂದರೆ ಸಿ ಮಾತ್ರ ಸರಿಯಾಗಿಲ್ಲ. ಎ ಜವಾಹರ್ಲಾಲ್ ನೆಹರು ಬಂದರು ನವಶೇವ, ಬಿ ದೀನ ದಯಾಳ್ ಬಂದರು ಕಾಂಡ್ಲಾ ಸರಿಯಾಗಿದೆ, ವಿ ಒ ಚಿದಂಬರನಾರ್ ಬಂದರು ಪಾರದೀಪ್ ಇದು ಸರಿಯಾಗಿಲ್ಲ, ಡಿ ಸರಿಯಾಗಿದೆ, ಕಾಮರಾಜರ್ ಬಂದರು ಎನ್ನೋರು. ನೆಕ್ಸ್ಟ್ 65ನೇ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗೋದಿಲ್ಲ? ಬಿಹಾರ, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಮಧ್ಯಪ್ರದೇಶ್. ಇದರಲ್ಲಿ ಯಾವುದ್ರ ಮೇಲೆ ಹೋಗಲ್ಲ ಅಂತ. ಸರಿಯಾದ ಉತ್ತರ 1 ಬಿಹಾರ. ತುಂಬ ಈಸಿ ಇತ್ತು, ಹೇಳಿರ್ತೀರ ನೀವು. ಪ್ರಶ್ನೆ 66. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಸಿಮೆಂಟ್ ಉತ್ಪಾದನಾ ಘಟಕಗಳನ್ನು ಕೊಟ್ಟಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸಿಮೆಂಟ್ ಉತ್ಪಾದನಾ ಘಟಕಗಳು ಎ ಲಾಕೇರಿ, ಬಿ ವಿಜಯವಾಡ, ಸಿ ರಾಮಗುಂಡಂ, ಡಿ ದುರ್ಗಾಪುರ. ಇದಕ್ಕೆ ಅವು ಉತ್ಪಾದನೆ ಮಾಡುವ ರಾಜ್ಯಗಳು ಒಂದನೇದು ತೆಲಂಗಾಣ, 2 ರಾಜಸ್ಥಾನ್, 3 ಪಶ್ಚಿಮ ಬಂಗಾಳ, 4 ಆಂಧ್ರ ಪ್ರದೇಶ್ ಇದಾವೆ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು ಅಂದರೆ ಎಗೆ ಎರಡನೇದು ಲಾಕೇರಿಗೆ ರಾಜಸ್ಥಾನ್ ಸರಿಯಾದ ಉತ್ತರ, ಬಿಗೆ 4 ವಿಜಯವಾಡಕ್ಕೆ ಆಂಧ್ರ ಪ್ರದೇಶ್, ಸಿಗೆ 1 ರಾಮಗುಂಡಂಗೆ ತೆಲಂಗಾಣ, ಡಿಗೆ 3 ದುರ್ಗಾಪುರಕ್ಕೆ ಪಶ್ಚಿಮ ಬಂಗಾಳ. ಇವು ಸರಿಯಾದ ಉತ್ತರ. 67ನೇ ಪ್ರಶ್ನೆ ನೋಡ್ಬೇಡ. ಸ್ವಲ್ಪ ನಿಮಗೆ ಲೇಟ್ ಆಗ್ಬೋದು, ವಿಡಿಯೋ ತುಂಬ ಲೆಂತ್ ಆಗ್ಬೋದು ಅಂತ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. 67ನೇ ಪ್ರಶ್ನೆ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತ. ಒಂದನೇದು ರೈನ್ ಒಳನಾಡಿನ ಜಲಮಾರ್ಗ, ಎರಡನೇದು ವೋಲ್ಟಾ ಒಳನಾಡಿನ ಜಲಮಾರ್ಗ, ಮೂರನೇದು ಡ್ಯಾನ್ಯೂಬ್ ಒಳನಾಡಿನ ಜಲಮಾರ್ಗ, ನಾಲ್ಕನೇದು ಮಿಸಿಸಿಪ್ಪಿ ಒಳನಾಡಿನ ಜಲಮಾರ್ಗ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆ ಹೊಂದಿರುವ ಒಳನಾಡಿನ ಜಲಮಾರ್ಗ. ಸರಿಯಾದ ಉತ್ತರ ಒಂದನೇದು ರೈನ್
ಒಳನಾಡಿನ ಜಲಮಾರ್ಗವಾಗಿದೆ. 68ನೇ ಪ್ರಶ್ನೆ, ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಒಂದನೇದು ವ್ಯಾಕೋವರ್ ಮತ್ತು ಹ್ಯಾಲಿಫಾಕ್ಸ್, ಎರಡನೇದು ಸಿಯಾಟಲ್ ಮತ್ತು ನ್ಯೂಯಾರ್ಕ್, ಮೂರನೇದು ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್, ನಾಲ್ಕನೇದು ಸಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. 69ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಮೇಲೆ ಪ್ರಭಾವ ಬೀರದ ಅಂಶವನ್ನು ಅಥವಾ ಅಂಶಗಳನ್ನು ಗುರುತಿಸಿ. ಭಾರತದ ಮೇಲೆ ಪ್ರಭಾವ ಬೀರದೇ ಇರೋದು: ಎ ಎತ್ತರ, ಬಿ ರೇಖಾಂಶ, ಸಿ ಅಕ್ಷಾಂಶ, ಡಿ ಮಾರುತ. ಇದಕ್ಕೆ ಆಯ್ಕೆಗಳು ಎ ಮತ್ತು ಡಿ, ಬಿ ಮಾತ್ರ, ಬಿ ಮತ್ತು ಡಿ, ನಾಲ್ಕನೇದು ಎ ಬಿ ಸಿ 3 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಡಿ ಮಾತ್ರ, ಬೀರದ. ಇದು ಪ್ರಭಾವ ಬೀರಲ್ಲ. ಯಾವುದು? ಬಿ ರೇಖಾಂಶ ಅನ್ನೋದು. ಇನ್ನು ಉಳಿದಿದ್ವೆಲ್ಲ ಪ್ರಭಾವ ಬೀರ್ತವೆ ಹವಾಮಾನದ ಮೇಲೆ. ಎತ್ತರ, ಅಕ್ಷಾಂಶ, ಮಾರುತ ಇವೆಲ್ಲ ಹವಾಮಾನದ ಮೇಲೆ ಪ್ರಭಾವನ ಬೀರ್ತವೆ. ಮುಂದಿನ ಪ್ರಶ್ನೆ 70, ಸ್ವಲ್ಪ ಸಣ್ಣದು ಮಾಡ್ಬೇಕು ಇದಕ್ಕೆ. 70ನೇ ಪ್ರಶ್ನೆ, ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುವರು. ವಾಣಿಜ್ಯ ಕೇಂದ್ರಿತ, ಪ್ರಯಾಣಿಕ ಕೇಂದ್ರಿತ, ಅರ್ಬನ್ ಸೆಂಟರ್, ಗ್ರೀನ್ ಫೀಲ್ಡ್ ಏನಂತ ಕರೀತಾರೆ ಅಂತ. ಬೆಂಗಳೂರು ಮತ್ತು ಹೈದರಾಬಾದ್, ಇದಕ್ಕೆ ನಾಲ್ಕನೇದು ಗ್ರೀನ್ ಫೀಲ್ಡ್ ಅಂತ ಕರೀತಾರೆ. 71ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ತ್ರಿಪುರ, ಅಸ್ಸಾಂ, ಮಣಿಪುರ, ಸಿಕ್ಕಿಂ. ಬೋಡೋ ಅಥವಾ ಬೋರೋ. ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 72, ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಎ ಬಾಲಗಂಗಾಧರ್ ತಿಲಕ್, ಬಿ ವಿ ಕೆ ಚಿಪ್ಪುಂಕರ್, ಸಿ ತುಳಸಿರಾಮ್, ಡಿ ಗೋಪಾಲ್ ಗಣೇಶ್ ಅಗರ್ಕರ್. ಇದಕ್ಕೆ ಸರಿಯಾದ ಉತ್ತರ ನೋಡಿಬಿಡೋಣ. ಒಂದನೇದು ಎ ಬಿ ಡಿ. ಎ ಬಿ ಡಿ ಸರಿಯಾದ್ದು. ಬಾಲಗಂಗಾಧರ ತಿಲಕ್, ವಿ ಕೆ ಚಿಪ್ಪುಂಕರ್, ಗೋಪಾಲ್ ಗಣೇಶ್ ಅಗರ್ಕರ್ ಇವರು 3 ಜನ ಸಂಬಂಧಪಟ್ಟ ವ್ಯಕ್ತಿಗಳು. ತುಳಸಿರಾಮ್ ಅನ್ನೋರು ಮಾತ್ರ ಇದಕ್ಕೆ ಸಂಬಂಧಪಟ್ಟಿಲ್ಲ. 73ನೇ ಪ್ರಶ್ನೆ, ಇರಲಿ ಉತ್ತರನೂ ಇದ್ರ ತಪ್ಪೇನಿಲ್ಲ. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಕರ್ತೃ, ಎರಡನೇದರಲ್ಲಿ ಕೃತಿಯನ್ನು ಕೊಟ್ಟಿದ್ದಾರೆ. ಮೊಹಮ್ಮದ್ ಇಕ್ಬಾಲ್. ಎ, ಬಿ ಲಾಲ್ ಲಜಪತ್ ರಾಯ್, ಸಿ ದೀನಬಂಧು ಮಿತ್ರ, ಡಿ ಸಚೀಂದ್ರನಾಥ್ ಸನ್ಯಾಲ್. ಪಟ್ಟಿ 2ರಲ್ಲಿ ಕೃತಿಗಳು: 1 ಬಂದಿ ಜೀವನ್, 2 ನೀಲ್ ದರ್ಪಣ್, 3 ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ, 4 ಅನ್ಹ್ಯಾಪಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಎಗೆ 2 ಅಂದರೆ ಮೊಹಮ್ಮದ್ ಇಕ್ಬಾಲ್ ಅನ್ನೋದಕ್ಕೆ ನೀಲ್ ದರ್ಪಣ್, ಬಿಗೆ 3 ಲಾಲ್ ಲಜಪತ್ ರಾಯ್ ಅನ್ನೋದಕ್ಕೆ ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ, ಮೂರನೇದಕ್ಕೆ 4 ದೀನಬಂಧು ಅನ್ನೋದಕ್ಕೆ ಅನ್ಹ್ಯಾಪಿ ಇಂಡಿಯಾ, ಸಚೀಂದ್ರನಾಥ್ ಸನ್ಯಾಲ್ಗೆ ಬಂದಿ ಜೀವನ್. ಇವು ಸರಿಯಾಗಿ ಹೊಂದಿಕೆ ಆಗ್ತವೆ. 74ನೇ ಪ್ರಶ್ನೆ, ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ. ಜಲಿಯನ್ ವಾಲ್ಬಾಗ್ ದುರಂತ, ಕ್ವಿಟ್ ಇಂಡಿಯಾ ಚಳವಳಿ, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ. ಇದು ತುಂಬ ಸುಲಭ ಇದೆ, ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾದ ಉತ್ತರ ಒಂದನೇದು ಸಿ ಡಿ ಎ ಬಿ. ಅಂದರೆ ಮೊದಲು ಬಂಗಾಳದ ವಿಭಜನೆ ಬರುತ್ತೆ, ಆನಂತರ ಸೂರತ್ ವಿಭಜನೆ ಬರುತ್ತೆ, ಆನಂತರ ಜಲಿಯನ್ ವಾಲ್ಬಾಗ್ ದುರಂತ, ಕೊನೆಯದಾಗಿ ಕ್ವಿಟ್ ಇಂಡಿಯಾ ಚಳವಳಿ. 75ನೇ ಪ್ರಶ್ನೆ, ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ಲೋಕಹಿತವಾದಿ: ರಾಜಾ ರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಪಂಡಿತ ವಿದ್ಯಾಸಾಗರ, ಗೋಪಾಲ್ ಹರಿ ದೇಶ್ಮುಖ್.
ಇದರಲ್ಲಿ ಸರಿಯಾದ ಉತ್ತರ 4ನೇದು ಗೋಪಾಲ್ ಹರಿ ದೇಶ್ಮುಖ್. 76ನೇ ಪ್ರಶ್ನೆ, ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಹಳೆಬೀಡು, ಮುಜಿರಿಸ್, ಪಾಟಲಿಪುತ್ರ, ಬಾದಾಮಿ. ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ನ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅಂತ? ಸರಿಯಾದ ಉತ್ತರ 2ನೇದು ಮುಜಿರಿಸ್. 77ನೇ ಪ್ರಶ್ನೆ, ಉತ್ತರ ತೋರಿಸ್ಬಿಡೋಣ. ಪಟ್ಟಿ 1, ಎ ಸೆಂಟ್ರಲ್ ಕಾಲೇಜ್ ಬೆಂಗಳೂರು, ಬಿ ಶಾರದಾಂಬಾ ದೇವಾಲಯ ಶೃಂಗೇರಿ, 4 ವಾಣಿ ವಿಲಾಸ್ ಆಸ್ಪತ್ರೆ ಬೆಂಗಳೂರು, ಡಿ ಕಮಲ್ ಮಹಲ್ ಹಂಪಿ. ಇವು ಯಾವ ಶೈಲಿಯಲ್ಲಿದ್ದಾವೆ ಅಂತ? 1ನೇದು ದ್ರಾವಿಡ ಶೈಲಿ, 2 ಆಧುನಿಕ ಶೈಲಿ, 3 ಇಂಡೋ ಇಸ್ಲಾಮಿಕ್ ಶೈಲಿ, 4 ಗೋಥಿಕ್ ಶೈಲಿ. ಇದಕ್ಕೆ ಸರಿಯಾದ ಉತ್ತರ 2ನೇದು ಸರಿಯಾದ ಉತ್ತರ. ಅಂದರೆ ಎಗೆ 4, ಸೆಂಟ್ರಲ್ ಕಾಲೇಜ್ ಬೆಂಗಳೂರಿಗೆ ಗೋಥಿಕ್ ಶೈಲಿಯಲ್ಲಿದೆ. ಬಿ 1 ಅಂದರೆ ಶಾರದಾಂಬಾ ದೇವಾಲಯ ಶೃಂಗೇರಿ, ಅದು ದ್ರಾವಿಡ ಶೈಲಿಯಲ್ಲಿದೆ. ಸಿ 2 ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು, ಇದು ಆಧುನಿಕ ಶೈಲಿಯಲ್ಲಿದೆ. ಡಿ 3 ಅಂದರೆ ಕಮಲ್ ಮಹಲ್ ಹಂಪಿ, ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ. 78ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿವೆ? ಎ ಆಯ್ಕೆ ಅಲ್ಲ, ಹೇಳಿಕೆಗಳಿವು. ಎ ವಿಷ್ಣುವರ್ಧನನು ನೊಳಂಬವಾಡಿಗೊಂಡ ಎಂಬ ಬಿರುದು ಹೊಂದಿದ್ದನು. ಬಿ ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ್ದನು. ಸಿ ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ಡಿ ಹೇಳಿಕೆ ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ್ದನು. ಇದಕ್ಕೆ ಸರಿಯಾದ ಹೇಳಿಕೆಗಳು ಯಾವುದಂತ ನೋಡ್ಬಿಡೋಣ. ಎ ಬಿ ಡಿ ಅಂದರೆ ವಿಷ್ಣುವರ್ಧನನು ನೊಳಂಬವಾಡಿಗೊಂಡ ಎಂಬ ಬಿರುದು ಹೊಂದಿದ್ದನು, ಇದು ಸರಿ. ನಂತರ ಬಿ ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ್ದನು, ಇದೂ ಸರಿ ಇದೆ. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು, ಇದು ತಪ್ಪಾಗಿದೆ. ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ್ದನು, ಇದೂ ಸರಿಯಾಗಿದೆ. 3 ಸರಿ ಇದ್ದಾವೆ, 1 ಮಾತ್ರ ತಪ್ಪಿದೆ. 79ನೇ ಪ್ರಶ್ನೆ, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದರು? 1ನೇದು ನಂದಿ ತಿಮ್ಮಣ್ಣ, ತೆನಾಲಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ಪಿಂಗಳಿ ಸೂರಣ್ಣ. ಇದಕ್ಕೆ ಸರಿಯಾದ ಉತ್ತರ ತೆನಾಲಿ ರಾಮಕೃಷ್ಣ ಸರಿಯಾದ ಉತ್ತರ. ಇದು ಸುಲಭವಾಗಿತ್ತು, ಹೇಳಿರ್ತೀರಿ ನೀವು. 80ನೇ ಪ್ರಶ್ನೆ, ಉತ್ತರ ಕಾಣಲಿ ಬಿಡಿ. ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ. ದಾಳಿಗಳನ್ನು ಕಾಲಾನುಕ್ರಮದಲ್ಲಿ: ಶಕರ ದಾಳಿ, ಇಂಡೋ ಗ್ರೀಕರ ದಾಳಿ, ಕುಶನರ ದಾಳಿ, ಪಾರ್ಥಿಯನ್ನರ ದಾಳಿ. ಇದಕ್ಕೆ ಸರಿಯಾದ ಉತ್ತರ 1ನೇದೇ ಬಿ ಎ ಡಿ ಸಿ. ಅಂದರೆ ಮೊದಲು ಇಂಡೋ ಗ್ರೀಕರ ದಾಳಿ ಬರುತ್ತೆ, ಆ ನಂತರ ಶಕರ ದಾಳಿ ಬರುತ್ತೆ, ಅದರ ನಂತರ ಪಾರ್ಥಿಯನ್ನರ ದಾಳಿ ಬರುತ್ತೆ, ಕೊನೆಯದಾಗಿ ಕುಶನರ ದಾಳಿ ಬರುತ್ತೆ. 81ನೇ ಪ್ರಶ್ನೆ, ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಈ ಕೆಳಗಿನ ಮೈಸೂರಿನ ದಿವಾನರನ್ನ ಕಾಲಾನುಕ್ರಮದಲ್ಲಿ: ಟಿ ಆನಂದರಾವ್, ಪಿ ಎನ್ ಕೃಷ್ಣ ಮೂರ್ತಿ, ವಿ ಪಿ ಮಾಧವರಾವ್. ಇದರಲ್ಲಿ ಮೊದಲು ಯಾರು, ನಂತರ ಯಾರು, ನಂತರ ಯಾರು ಅಂತ ನೋಡೋಣ. ಉತ್ತರ ನೋಡಿಬಿಡೋಣ. ಸರಿಯಾದ ಉತ್ತರ 2ನೇದು ಪಿ ಎನ್ ಕೃಷ್ಣಮೂರ್ತಿ, ಟಿ ಆನಂದರಾವ್, ವಿ ಪಿ ಮಾಧವರಾವ್. ಸರಿಯಾದ ಉತ್ತರ. 82ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಹೇಳಿಕೆ 2, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿದ್ದಾವೆ, ಹಾಗೂ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿದ್ದಾವೆ, ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿಲ್ಲ. ನೋಡೋಣ ಯಾವುದು ಸರಿಯಾದ ಉತ್ತರ. ಸರಿಯಾದ ಉತ್ತರ
ಮೂರನೇ ಆಯ್ಕೆ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದ್ದಾವೆ. ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಪಟ್ಟಿದ್ದಾಗಿದೆ. 83ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಹೇಳಿಕೆ 2, ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಇದಕ್ಕೆ ಒಂದನೇ ಆಯ್ಕೆ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಎರಡನೇದು ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಮೂರನೇದು ಹೇಳಿಕೆ 1 ಹೇಳಿಕೆ 2 ಎರಡೂ ಸರಿಯಾಗಿದ್ದಾವೆ. ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನಾಲ್ಕನೇದು ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿಲ್ಲ. ನೋಡೋಣ ಉತ್ತರ. ಎರಡನೇದು ಸರಿಯಾಗಿದೆ, ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ತಪ್ಪಂತೆ. ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಇದು ತಪ್ಪು. ಇದು ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಇದು ಸರಿಯಾಗಿದೆ. 84ನೇ ಪ್ರಶ್ನೆ, ಇರಲಿ ಇದು ಗೊತ್ತಾಗಲ್ಲ ಉತ್ತರ. ಕ್ರಿಸ್ತಪೂರ್ವ ಅಂದರೆ BCE 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ. ಒಂದನೇದು ಗಣರಾಜ್ಯಗಳನ್ನು ಕೊಟ್ಟಿದ್ದಾರೆ ಪಟ್ಟಿಯಲ್ಲಿ. ಒಂದನೇ ಪಟ್ಟಿಯಲ್ಲಿ A ಅವಂತಿ, B ಕೋಸಲ, C ವತ್ಸ, D ಮಗಧ. ಪಟ್ಟಿ 2ರಲ್ಲಿ ರಾಜಧಾನಿಗಳು: ಒಂದನೇದು ಕೌಶಂಬಿ, 2 ರಾಜಗೃಹ, 3 ಉಜ್ಜಯಿನಿ, 4 ಅಯೋಧ್ಯ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು. Aಗೆ 3 ಅಂತೆ: ಅವಂತಿ, ಉಜ್ಜಯಿನಿ, ಕೋಸಲ, ಅಯೋಧ್ಯ, ವತ್ಸ, ಕೌಶಂಬಿ, ಮಗಧ, ರಾಜಗೃಹ. ಹೀಗೆ ಹೊಂದಾಣಿಕೆ ಆಗ್ತವೆ. ಮುಂದಿನ ಪ್ರಶ್ನೆ 85. ಈ ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ? ಯಾರು ಋಗ್ವೇದ ಕಾಲದ ದೇವತೆ ಅಲ್ಲ ಅಂದರೆ 3 ಜನ ಋಗ್ವೇದ ಕಾಲದ ದೇವತೆಗಳಿದ್ದಾರೆ, ಒಬ್ರು ಮಾತ್ರ ಇಲ್ಲ. ಅವ್ರು ಯಾರು? ವರುಣ, ಸೋಮ, ಅಗ್ನಿ, ಪ್ರಜಾಪತಿ. ಇದಕ್ಕೆ ಸರಿಯಾದ ಉತ್ತರ ಪ್ರಜಾಪತಿ. ಯಾಕಂದ್ರೆ ಇವರು ನಾಗರಿಕತೆಗಳ ಕಾಲದಲ್ಲಿ ಇದ್ದಂಥವರು ಪ್ರಜಾಪತಿಯವರು. 86ನೇ ಪ್ರಶ್ನೆ, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ. ಹೇಳಿಕೆ 2, ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು. ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ತಪ್ಪು. ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿ. ಹೇಳಿಕೆ 1 ಹೇಳಿಕೆ 2 ಎರಡೂ ಸರಿ, ಆದರೆ ಹೇಳಿಕೆ 1ನ್ನು ಹೇಳಿಕೆ 2 ವಿವರಿಸುತ್ತದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ, ಆದರೆ ಹೇಳಿಕೆ 1ನ್ನು ಹೇಳಿಕೆ 2 ವಿವರಿಸುವುದಿಲ್ಲ. ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು. ಅಂದರೆ ಹೇಳಿಕೆ 1 ಹೇಳಿಕೆ 2 ಎರಡೂ ಸರಿ ಮತ್ತು ಹೇಳಿಕೆ 1ನ್ನು ಹೇಳಿಕೆ 2 ವಿವರಿಸುತ್ತದೆ. ಸರಿಯಾಗಿದೆ, ಎಲ್ಲ ಸರಿಯಾಗಿದ್ದಾವೆ ಇದರಲ್ಲಿ ಹೇಳಿಕೆಗಳು. 87ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಹರ್ಷವರ್ಧನ ರಾಜನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಿರುವ ಕೃತಿ ಯಾವುದು? ಮಯೂರನ ಸೂರ್ಯ ಶತಕದಲ್ಲಿ, ಯುವಸ್ಯಾಂಗನ ಸಿಯುಕಿಯಲ್ಲಿ, ಜಯದೇವನ ಗೀತಾ ಗೋವಿಂದದಲ್ಲಿ, ಬಾಣಭಟ್ಟನ ಹರ್ಷಚರಿತೆಯಲ್ಲಿ. ಇದಕ್ಕೆ ಉತ್ತರ 4ನೇದು, ಬಾಣಭಟ್ಟನ ಹರ್ಷಚರಿತೆಯಲ್ಲಿ ಹೋಲಿಸಲಾಗಿದೆ. 88ನೇ ಪ್ರಶ್ನೆ, ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ಮಾಡಿದವರಲ್ಲ, ಮಾಡದವರು. 1ನೇ ರಾಜರಾಜ, 1ನೇ ರಾಜೇಂದ್ರ, ಕರಿಕಾಲ, 1ನೇ ಆದಿತ್ಯ. ಅಂದ್ರೆ ಒಬ್ರು ಮಾತ್ರ ಮಾಡಿಲ್ಲ, ಇನ್ನು 3 ಜನನೂ ಮಾಡಿದ್ದಾರೆ. ಯಾರು ಮಾಡಿಲ್ಲ? ಕರಿಕಾಲ ಚೋಳ, ಈತ ಮಾಡಿಲ್ಲ. 3ನೇ ಆಯ್ಕೆ ಸರಿಯಾದ ಉತ್ತರ. ಈತೊಬ್ಬ ಶ್ರೀಲಂಕಾದ ಮೇಲೆ ಮಾಡಿಲ್ಲ. ಇನ್ನು ಉಳಿದಿರೋರು 3 ಚೋಳ ಅರಸರು ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ್ದಾರೆ. 1ನೇ ರಾಜರಾಜ, 2ನೇ ರಾಜೇಂದ್ರ, 1ನೇ ಆದಿತ್ಯ. ಅವರು 3 ಜನನೂ ಮಾಡಿದ್ದಾರೆ. 89ನೇ ಪ್ರಶ್ನೆ,
ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಇದಕ್ಕೆ ಉತ್ತರ ಈತನಿಂದ ನಿರ್ಮಾಣ ಆಗದೆ ಇರೋದು ಕೇಳಿದ್ದಾರೆ ಇಲ್ಲಿ. ಅಂದರೆ 3 ಈತನಿಂದ ನಿರ್ಮಾಣ ಆಗಿರೋವಿದಾವೆ, 1 ಆಗಿಲ್ಲ. ಅದು ಯಾವುದು? ಒಂದನೇದು ಕುಷ್ಕ್ ಇ ಸಿರಿ, ಎರಡನೇದು ರೋಹತ್ ತಾಸ್ಗರ್ ಕೋಟೆ, 3 ಸಾಸಾರಾಮ್ ಸಮಾಧಿ, 4 ಪುರಾಣ ಕಿಲಾ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು ಕುಷ್ಕ್ ಇ ಸಿರಿ. ಇದು 1 ಮಾತ್ರ ನಿರ್ಮಾಣವಾಗಿಲ್ಲ. ಇನ್ನು ಉಳಿದಿದ್ದು 3 ಶೇರ್ ಶಹಾ ಸೂರಿಯಿಂದನೇ ನಿರ್ಮಾಣವಾಗಿದ್ದಾವೆ. 90ನೇ ಪ್ರಶ್ನೆ. ನೋಡೋಣ. ಈ ಕೆಳಗಿನವುಗಳಲ್ಲಿ ಹೊಂದಿಸಿ. ಪಟ್ಟಿ 1 ಎ ಗುರು ರಾಮದಾಸ, ಬಿ ಗುರು ಅರ್ಜುನ ದೇವ, ಸಿ ಗುರು ಹರಗೋವಿಂದ, ಡಿ ಗುರು ಗೋವಿಂದ ಸಿಂಗ್. ಪಟ್ಟಿ 2 ಅಕಾಲ್ ತಖ್ತ್ ಸ್ಥಾಪನೆ, ಎರಡನೇದು ಆದಿ ಗ್ರಂಥವನ್ನು ಸಂಕಲಿಸಿದರು, ಮೂರನೇದು ಖಾಲ್ಸಾ ಸ್ಥಾಪನೆ, ನಾಲ್ಕನೇದು ಅಮೃತ್ಸರ್ ನಗರ ಸ್ಥಾಪಿಸಿದರು. ಇದಕ್ಕೆ ಸರಿಯಾದ ಉತ್ತರ 4ನೇದು ಆಯ್ಕೆ. ಆ 4ನೇದರಲ್ಲಿ ಗುರು ರಾಮದಾಸ ಅನ್ನೋದಕ್ಕೆ ಅಮೃತಸರ ನಗರ ಸ್ಥಾಪಿಸಿದರು ಅನ್ನೋದು ಹೊಂದಿಕೆ ಆಗುತ್ತೆ. ಗುರು ಅರ್ಜುನ ದೇವ ಅನ್ನೋದಕ್ಕೆ ಅಕಾಲ್ ತಖ್ತ್ ಸ್ಥಾಪನೆ, ಇದು ಹೊಂದಿಕೆ ಆಗುತ್ತೆ. ಗುರು ಹರ ಗೋವಿಂದ ಅನ್ನೋದಕ್ಕೆ ಖಾಲ್ಸಾ ಸ್ಥಾಪನೆ, ಇದು ಹೊಂದಾಣಿಕೆ ಆಗುತ್ತೆ. ಗುರು ಗೋವಿಂದ ಸಿಂಗ್ ಅನ್ನೋದಕ್ಕೆ ಆದಿ ಗ್ರಂಥವನ್ನು ಸಂಕಲಿಸಿದರು, ಇದು ಹೊಂದಾಣಿಕೆ ಆಗುತ್ತೆ. 91ನೇ ಪ್ರಶ್ನೆ. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ. ನೋಡ್ರಿ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸ್ಕೋಬೇಕು. ಆ ಬಳಸ್ಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳಾಗಿ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಪ್ರಶ್ನೆ. ಈ 3ನೇ ಪ್ರಶ್ನೆ ಸರಿಯಾದ ಉತ್ತರ 1, 3, 5, 2, 2, 6, 8, 4, 7, 9 ಇದು ಸರಿಯಾದ ಉತ್ತರ ಆಗಿದೆ. ಈಗ ಪ್ರಶ್ನೆ ಸಂಖ್ಯೆ 92. ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿದೆಯಲ್ವಾ, ಈ ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಏನು ಬರಬೇಕು ಅಂತ ನೀವು ಹೇಳಿ. ಇಲ್ಲಿರೋದನ್ನು ನೋಡಿ, ಇಲ್ಲಿ ಏನು ಉತ್ತರ ಬರಬೇಕು ಅಂತ ಇದನ್ನು ಲೆಕ್ಕ ಮಾಡಿ ಹೇಳಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ 92. 92ನೇ ಪ್ರಶ್ನೆದು 2, 66 ಇದು ಸರಿಯಾದ ಉತ್ತರ. 2ನೇ ಆಯ್ಕೆ 66 ಸರಿಯಾದ ಉತ್ತರವಾಗಿದೆ. 93ನೇ ಪ್ರಶ್ನೆ. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು ಎಷ್ಟಾಗಿರುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ 4ನೇದು 14 ಸೆಂಟಿಮೀಟರ್. 94ನೇ ಪ್ರಶ್ನೆ. ಎಲ್ ಎಂದರೆ ಪ್ಲಸ್, ಎಂ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ 1L 9M 9N 1 ಎಷ್ಟಾಗುತ್ತೆ? ಇದಕ್ಕೆ ಸರಿಯಾದ 2 0 1 -1 ಇದಕ್ಕೆ ಸರಿಯಾದ ಉತ್ತರ 3ನೇದು 1. ಈಗ 95ನೇ ಪ್ರಶ್ನೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಪ್ಲಸ್ ಮೈನಸ್ ಇಂಟು ಭಾಗಾಕಾರ ಅಟ್ ಯಾಶ್ ಕೊಟ್ಟಿದ್ದಾರೆ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅಂದರೆ ಈ ಚಿತ್ರವನ್ನು ನಾವು ಫೋಲ್ಡ್ ಮಾಡಿದಾಗೆ ಯಾವ ಆಕೃತಿ ಸರಿಯಾಗಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಇದಕ್ಕೆ ಸರಿಯಾದ ಉತ್ತರ ಈ ಎರಡನೇ ಚಿತ್ರ ಸರಿಯಾದ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆ 96ನೇ ಪ್ರಶ್ನೆ. ಈ ಕೆಳಗಿನ ಸ್ತಂಭಾಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ 1000 ಕ್ವಿಂಟಲ್ಗಳಲ್ಲಿ. ಈಗ ಇಲ್ಲಿ ಲಂಬ ರೇಖೆ ಎಷ್ಟು ಕ್ವಿಂಟಲ್ ಬೆಳೆದಿದ್ದಾರೆ ಅನ್ನೋದನ್ನು ತೋರಿಸಿದರೆ, ಈ ಕಡೆ ಕೆಳಗಿರೋ ಅಡ್ಡ ರೇಖೆ 2018, 19, 20, 21, 22 ಇವು ಯಾವ ವರ್ಷಗಳಲ್ಲಿ ಎಷ್ಟು ಪ್ರಮಾಣ ಬೆಳೆದಿದ್ದಾರೆ ಅನ್ನೋದನ್ನು ತೋರಿಸುತ್ತೆ, ವರ್ಷಗಳನ್ನು ತೋರಿಸುತ್ತೆ.
ಈಗ ಹಾಗಾದರೆ 2019 ಮತ್ತು 20 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆಯ ಉತ್ಪಾದನೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯೋಚನೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಯ್ಕೆ 50%. 50% ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 97ನೇ ಪ್ರಶ್ನೆ. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಉತ್ತರ 329, 287, 270, 297. ಸರಿಯಾದ ಉತ್ತರ 4ನೇದು 297. 98ನೇ ಪ್ರಶ್ನೆ. 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ? 15 ರೂಪಾಯಿ, 0 ರೂಪಾಯಿ, 20 ರೂಪಾಯಿ, 10 ರೂಪಾಯಿ. ಸರಿಯಾದ ಉತ್ತರ 4ನೇದು 10 ರೂಪಾಯಿಗಳ ವ್ಯತ್ಯಾಸ ಆಗುತ್ತೆ. 99ನೇ ಪ್ರಶ್ನೆ. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆ ಕ್ರಾಸಿಂಗಿಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲೇ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಪಶ್ಚಿಮ, ಪೂರ್ವ, ಉತ್ತರ, ದಕ್ಷಿಣ. ಇದಕ್ಕೆ ಸರಿಯಾದ ಉತ್ತರ ಹೇಳಿರ್ತೀರ. ಸರಿಯಾದ ಉತ್ತರ ದಕ್ಷಿಣ, 4ನೇ ಆಯ್ಕೆ. ಕೊನೆಯ ಪ್ರಶ್ನೆ, 100ನೇ ಪ್ರಶ್ನೆ. ಈ ಕೆಳಗಿನ ಪದಗಳನ್ನು ಪದಕೋಶ ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ನೋಡಿ, ಈ ಇಲ್ಲಿರುವ 4 ಆಯ್ಕೆಗಳಲ್ಲಿರುವ ಪದಗಳನ್ನು ಡಿಕ್ಷನರಿ ಪ್ರಕಾರ ಬರೆದ್ರೆ 3ನೇ ಸ್ಥಾನದಲ್ಲಿ ಬರುವಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಹೇಳಿ 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 ಹೇಳಿ. ಇದು ಒಂದಕ್ಕೆ ನೀವೇ ಉತ್ತರವನ್ನು ಹೇಳಿ ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಧನ್ಯವಾದಗಳು ನಿಮಗೆಲ್ಲ. ಎಲ್ಲರೂ ಪರೀಕ್ಷೆನ ಬರೆದಂಥ ಎಲ್ಲ ಅಭ್ಯರ್ಥಿಗಳು ಯಶಸ್ವಿಯಾಗಲಿ, ಎಲ್ಲರೂ ಆಯ್ಕೆಯಾಗಿ ಅಂತ ಹೇಳ್ತೀನಿ. ಆ ಭಗವಂತನಲ್ಲೂ ಪ್ರಾರ್ಥನೆಯನ್ನು ಮಾಡ್ತೀನಿ. ಆದರೆ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ಆಗ್ತೀರಿ. ಒಳ್ಳೆಯದಾಗಲಿ. ಆದರೆ ನಾನು ಆಗಲೇ ಮೊದಲೇ ಹೇಳಿದಂತೆ ಇದು ನಾನು ಆದಷ್ಟು ಸರಿಯಾದ ಉತ್ತರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅದರ ಮೇಲೂ ಎಲ್ಲಾದರೂ ತಪ್ಪುಗಳು ಇರ್ಬೋದೇನೋ, ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮೂಲಕ ದಯಮಾಡಿ ತಿಳಿಸಿ. ನನಗೋಸ್ಕರ ಅಲ್ಲ ಅಂದ್ರೂ ಇನ್ನೊಬ್ರು ಓದೋರಿಗೆ ನಾನು ತಪ್ಪು ಮಾಹಿತಿ ಕೊಡಬಾರ್ದಲ್ವಾ, ಅದಕ್ಕೋಸ್ಕರನಾದರೂ ಖಂಡಿತವಾಗ್ಲೂ ತಿಳಿಸಿ. ನಾನು ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಬಿಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ, ನನ್ನ ಪರಿಶ್ರಮ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದನ್ನು ಇನ್ನೊಬ್ರಿಗೂ ಅನುಕೂಲ ಆಗಲಿ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಹಾಕುವಂಥ ವಿಡಿಯೋಗಳು ಇನ್ನು ಮುಂದೆ ನಿಮಗೆ ಬರ್ತಾ ಇರ್ತವೆ. ಧನ್ಯವಾದಗಳು. ನೀವು ಈ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ.